Okay, so hello ಎಲ್ಲರಿಗೂ. Again welcome back to my channel. This is Pradeep of Maths Teacher. I hope ನನ್ನ ವಾಯ್ಸ್ ಕೇಳ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಇದು ಕರ್ನಾಟಕ ಟೆಟ್ ಎಕ್ಸಾಮಿನೇಷನ್ಗೋಸ್ಕರ ಪೇಪರ್ 1 ಪೇಪರ್ 2 ಮ್ಯಾಥಮೆಟಿಕ್ಸ್ನ ಪ್ರಿಪ್ರೇಷನ್ಗೋಸ್ಕರ ಮಾಡ್ತಾ ಇರೋಂಥ ವೀಡಿಯೋಸ್ಗಳು. ಸೊ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಲಿಂಕನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇದು ಕರ್ನಾಟಕ ಟೆಟ್ ಮ್ಯಾಥಮೆಟಿಕ್ಸ್ ಪೇಪರ್ 1 ಪೇಪರ್ 2 ಅಲ್ಲಿ ಬರುವ ಮ್ಯಾಥಮೆಟಿಕ್ಸ್ನ ಓಲ್ಡ್ ಕ್ವಶನ್ ಪೇಪರ್ಲಿರೋ ಕ್ವಶನ್ಸ್ಗಳನ್ನ ತೊಗೊಂಡು ಸೊಲ್ಯೂಷನ್ಸ್ ಅಥವಾ ಕೆಲವೊಂದು ಇಂಪಾರ್ಟೆಂಟ್ MCQsನ ತೊಗೊಂಡು ನಾವು ಅದಕ್ಕೆ ಸೊಲ್ಯೂಷನ್ಸನ್ನು ಕೊಡ್ತಾ ಇರೋವಂಥದ್ದು. ಓಕೆ, ಸೊ ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ವಿಲ್ ಸ್ಟಾರ್ಟ್. ಸೊ ಏನು ನೋಡ್ತಾ ಇದ್ದೀರಾ, ಇದು ಲಾಸ್ಟ್ ಕ್ಲಾಸಲ್ಲಿ ನಾವು ಇಲ್ಲಿಗೆ ಸ್ಟಾಪ್ ಮಾಡಿದಂತಹ ಒಂದು ಕ್ವಶನ್ನು. ಸೊ ಇದರ ಕಂಟಿನ್ಯೂಷನ್ ನಾವು ಈಗ ಮಾಡ್ಕೊಂಡು ಹೋಗೋಣ ಅನ್ನೋಂಥದ್ದು. ಸೊ ಅದರಲ್ಲಿ ಮೊದಲನೇ ಕ್ವಶನ್ನು, a² + 9 × x² + 13x + 6a ಬಹುಪದೋಕ್ತಿಯ ಒಂದು ಶೂನ್ಯತೆಯು ಮತ್ತೊಂದರ ಹೃತ್ಕ್ರಮವಾದರೆ ಏನ ಬೆಲೆಯು. ಸೊ ಈ ವಿಡಿಯೋಸ್ಗಳಲ್ಲಿ ಕೆಲವೊಂದು ಸಲ ಕನ್ನಡ ಮೀಡಿಯಮಲ್ಲಿ ಕ್ವಶನ್ಸ್ ಇರುತ್ತೆ, ಅದನ್ನು ನಾನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಡ್ತೀನಿ, ಅಥವಾ ಇಂಗ್ಲೀಷಲ್ಲಿ ಕ್ವಶನ್ಸ್ ಇದ್ದರೆ ಕನ್ನಡದಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡ್ಕೊಡ್ತೀನಿ ಅನ್ನೋಂಥದ್ದು. ಓಕೆ, ಸೊ ಹಾಗಾದರೆ ಈ ಒಂದು ಕರ್ನಾಟಕ ಟೆಟ್ಗೆ ಏನು ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ, ಪೇಪರ್ 1 ಪೇಪರ್ 2 ಮ್ಯಾಥಮೆಟಿಕ್ಸ್. ಸೊ ಅದರಲ್ಲಿ ನಾವು ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಇಬ್ಬರುಗಳಿಗೋಸ್ಕರನೂ ಅಥವಾ ಇಬ್ಬರು ಏನು ನಾವು ಮೀಡಿಯಮ್ಸ್ಗಳಿದ್ದೀರಾ ಅವಿಬ್ಬರೂ ಕೂಡ ಈ ವೀಡಿಯೋಸ್ಗಳನ್ನ ನೋಡಿ ಕಲ್ತ್ಕೋಬೋದು ಅನ್ನೋಂಥದ್ದು. ಓಕೆ, ಸೊ ಈಗ ಇದು ಕ್ವಶನ್ಸು, ಇದು ಬಹುಪದೋಕ್ತಿಯ ಮೇಲೆ. ಸೊ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಆ್ಯಸ್ ಯೂಶುವಲ್ ಒಂದು ಪಾಲಿನೋಮಿಯಲ್ ಕೊಟ್ಟಿದ್ದಾರೆ ಅವರು. ಸೊ ಪಾಲಿನೋಮಿಯಲ್ ಯಾವುದು ಅಂತಂದರೆ a² + 9, ಓಕೆ, a² + 9 × x² + 13x + 6a. ಈ ಪಾಲಿನೋಮಿಯಲ್ದು ಝೀರೋಸು, ಒನ್ ಆಫ್ ದ ಝೀರೋಸು, ಅರ್ಥ ಮಾಡ್ಕೊಳ್ಳಿ, ಈ ಕೊಟ್ಟಿರೋ ಪಾಲಿನೋಮಿಯಲ್ದು ಒನ್ ಆಫ್ ದ ಝೀರೋಸು ಇನ್ನೊಂದರ ಅಥವಾ ಅದರ್, ಇನ್ನೊಂದು ಯಾವುದು ಝೀರೋಸ್ ಇರುತ್ತೆ, 2 ಝೀರೋಸ್ ಇರುತ್ತಲ್ಲ, ಅದರಲ್ಲಿ ಒಂದು ಝೀರೋ ಯಾವ ಥರ ಇರುತ್ತೆ ಅಂತಂದರೆ ಅದರ್ ಝೀರೋಸ್ದು ರೆಸಿಪ್ರೋಕಲ್ ಆಗಿರುತ್ತೆ. ಹಾಗಾದರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? ಇದು ಕ್ವಶನ್. ಸೊ ಕನ್ನಡದಲ್ಲಿ ಈಗಾಗಲೇ ಹೇಳಿದ ಹಾಗೆ ಈ ಬಹುಪದೋಕ್ತಿಯ ಒಂದು ಶೂನ್ಯತೆ ಮತ್ತೊಂದರ ಹೃತ್ಕ್ರಮ ಅಂದರೆ ರೆಸಿಪ್ರೋಕಲ್ ಆಗಿದ್ದರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? ಸೊ ಒಂದ್ಸಲಿ ಬರ್ಕೊಳ್ತೀನಿ ಅದನ್ನ. a² + 9 × x² + 13x + 6a. ಸೊ ಈ ಒಂದು ಪಾಲಿನೋಮಿಯಲ್ದು ಬಹುಪದೋಕ್ತಿದು ಒಂದು ಶೂನ್ಯತೆ ಮತ್ತೊಂದರ ಹೃತ್ಕ್ರಮವಾದರೆ, ಅಂದರೆ ಒಂದು ಝೀರೋಸು ಅದರ್ ಝೀರೋಸ್ದು ರೆಸಿಪ್ರೋಕಲ್ ಆಗಿದ್ದರೆ ಯೂನಿಟ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ, ಈ ಥರ ಕೇಳಿದ್ದಾರೆ. ಸೊ ಈಗೇನು ಮಾಡೋಣ, ಸಿಂಪಲ್, ಫಸ್ಟು ವಿಲ್ ಪಿಕ್ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ. ಸೊ ಇಲ್ಲಿ x² ಪಕ್ಕದಲ್ಲಿರೋದನ್ನು ನಾವು ಎ ಅಂತ ಕರಿತೀವಿ. ಸೊ ಎಕ್ಸ್ ಪಕ್ಕದಲ್ಲಿರೋ ವ್ಯಾಲ್ಯೂನ ಬಿ ಅಂತ ಕರಿತೀವಿ, ಇಲ್ಲಿರೋದನ್ನು ಸಿ ಅಂತ ಕರಿತೀವಿ. ಹಾಗಾದರೆ ಎ ವ್ಯಾಲ್ಯೂ ಎಷ್ಟಾಯಿತು, a² + 9. ಬಿ ವ್ಯಾಲ್ಯೂ ಎಷ್ಟಾಯಿತು, ಎಕ್ಸ್ ಪಕ್ಕದಲ್ಲಿರೋದು 13. ಸಿ ವ್ಯಾಲ್ಯೂ ಏನಾಯಿತು, 6a. ಈಗ ಇದರಲ್ಲಿ 2 ಝೀರೋಸ್ ಇದೆ ಅಂತ ಹೇಳಿದರೆ, ವಿ ಡೋಂಟ್ ನೋ ದಟ್ ಝೀರೋಸ್. ನಾವೇನು ಮಾಡೋಣ, ಒಂದನ್ನು ಆಲ್ಫಾ ಅಂತ ಕರೆಯೋಣ, ಇನ್ನೊಂದನ್ನು ಬೀಟಾ ಅಂತ ಕರೆಯೋಣ. ಆದರೆ ಈಗ ನಿಮ್ಗೆ ಗೊತ್ತಿಲ್ಲದೆ ಇರೋಂಥ ಝೀರೋಸನ್ನು ಕೊಟ್ಟಾಗ ಆಲ್ಫಾ ಬೀಟಾ ಅಂತ ತೊಗೊಳ್ಳಿ. ಬಟ್ ಇಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾನೆ. ಏನು ಕಂಡೀಷನ್ ಅಂದರೆ, ಒಂದು ಶೂನ್ಯತೆಯು ಮತ್ತೊಂದರ ಹೃತ್ಕ್ರಮವಾದರೆ, ಅಂದರೆ ಒಂದು ಝೀರೋಸು ಅದರ್ ಝೀರೋಸ್ದು ರೆಸಿಪ್ರೋಕಲು. ಹಾಗಾದರೆ ನಾವೇನು ಮಾಡೋಣ ಅಂದರೆ, ಮೊದಲನೇ ಝೀರೋಸನ್ನು, ಸೊ ಫಸ್ಟ್ ಝೀರೋಸನ್ನು ಆಲ್ಫಾ ಅಂತ ತೊಗೊಂಡ್ರೆ, ಎರಡನೇ ಝೀರೋಸನ್ನು 1/α ಅಂತ ತೊಗೊಳ್ಳೋಣ. ಯಾಕೆಂದರೆ ಅವರೇ ಹೇಳಿದ್ದಾರೆ
ಮತ್ತೊಂದರ ಹೃತ್ಕ್ರಮ, ಅದರದ್ದು ರೆಸಿಪ್ರೋಕಲ್ಲು. ಹಾಗಾದರೆ ಈ ಪಾಲಿನೋಮಿಯಲ್ದು ಎರಡು ಝೀರೋಸ್ ಯಾವ್ದ್ಯಾವ್ದು ಆಗಿದೆ ಅಂತ ನಾವು ತಗೊಳ್ಳೋದಾದರೆ ಒಂದು ಆಲ್ಫಾ, ಇನ್ನೊಂದು 1/α. ಕ್ಲಿಯರಾ? ಈಗ ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಲ್ವಾ. ಸೊ ಈಗೇನು ಮಾಡಿ, ನಿಮಗೆ ಗೊತ್ತಿದೆ ಒಂದು ಫಾರ್ಮುಲಾ, ಪ್ರಾಡಕ್ಟ್ ಆಫ್ ದ ರೂಟ್ಸ್ ಅಥವಾ ಪ್ರಾಡಕ್ಟ್ ಆಫ್ ದ ಝೀರೋಸ್. ಈ ಪಾಲಿನೋಮಿಯಲ್ ಚಾಪ್ಟ್ರಲ್ಲಿ ಪ್ರಾಡಕ್ಟ್ ಆಫ್ ದ ಝೀರೋಸ್ನ ಫೈಂಡ್ ಔಟ್ ಮಾಡೋದಕ್ಕೆ ನಮಗೊಂದು ಫಾರ್ಮುಲಾ ಇದೆ. ಅಂದರೆ ಈ ಒಂದು ಝೀರೋಸ್ ಶೂನ್ಯತೆಯನ್ನು, ಅಂದರೆ ಪ್ರಾಡಕ್ಟ್ ಅಂತಂದರೆ ನೀವು ಮಲ್ಟಿಪಲ್ ಮಾಡಿದಾಗ ಆ ಶೂನ್ಯತೆಯನ್ನು ಮಾಡಿದಾಗ ಒಂದು ಫಾರ್ಮುಲಾ ಇದೆ. ಅದು ಏನು ಫಾರ್ಮುಲಾ? ಈ ರೀತಿ ಇದೆ, ಆಲ್ಫಾ ಇಂಟು ಬೀಟಾ ಈಕ್ವಲ್ಸ್ C/A. ಸೊ ಇದನ್ನೇ ನಾನು ಇಲ್ಲಿ ಅಪ್ಲೈ ಮಾಡ್ತೀನಿ. ಆದರೆ ಇಲ್ಲಿ ಇದು ಒಂದು ಝೀರೋಸು ಆಲ್ಫಾ, ಎರಡನೇದು ಝೀರೋಸು ಬೀಟಾ ಅಲ್ವಾ. ಬಟ್ ಇಲ್ಲಿ ನಮಗೆ ಎರಡು ಝೀರೋಸ್ ಯಾವುದು, ಒಂದು ಆಲ್ಫಾ, ಒಂದು 1/α ಅಲ್ವಾ. ಸೊ ಆಲ್ಫಾ ಇಂಟು 1/α ಈಕ್ವಲ್ C/A ಅಂತ ಬರ್ಕೊಳ್ತೀನಿ. ಸಿಂಪಲಾಗಿ ಹೇಳಿದ್ದು. ಸೊ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ತೊಗೊಂಡೆ. ಎರಡು ಝೀರೋಸ್ ಯಾವುದು ಅಂತಂದರೆ ಒಂದು ಆಲ್ಫಾ, ಒಂದು 1/α. ಈಗ ಪ್ರಾಡಕ್ಟ್ ಆಫ್ ದ ಝೀರೋಸ್, ಶೂನ್ಯತೆದು ಮಲ್ಟಿಪಲ್ ಮಾಡಿದಾಗ ಇರುವಂಥ ಫಾರ್ಮುಲಾವನ್ನು ತೊಗೋತಾ ಇದ್ದೀನಿ. ಅದು ಯಾವುದು ಫಾರ್ಮುಲಾ? ಆಲ್ಫಾ ಇಂಟು ಬೀಟಾ ಈಕ್ವಲ್ C/A. ಇದು ಫಾರ್ಮುಲಾ ಅಲ್ವಾ. ಸೊ ಈಗ ಈ ಬೀಟಾ ಜಾಗದಲ್ಲಿ 1/α ಹಾಕೊಳ್ತೀನಿ, ಯಾಕಂದರೆ ಕಂಡೀಷನ್ ಪ್ರಕಾರ ಬರ್ಕೊಂಡಿರೋದ್ರಿಂದ. ಹಾಗಾದರೆ ಪ್ರಾಡಕ್ಟ್ ಆಫ್ ದ ಝೀರೋಸ್ ಈಕ್ವಲ್ಸ್ ಆಲ್ಫಾ ಇಂಟು 1/α ಈಕ್ವಲ್ C/A. ಕ್ಲಿಯರಾ? ಫಾರ್ಮುಲಾ ಏನಿದೆ ಅದನ್ನು ಅಪ್ಲೈ ಮಾಡಿದ್ದೀನಿ. ಈಗ ಇಲ್ಲಿ ಆಲ್ಫಾ ಆಲ್ಫಾ ಕ್ಯಾನ್ಸಲ್ ಆಗುತ್ತಾ? ಹಾಗಾದ್ರೆ ಉಳಿದಿರೋದು 1 ಈಕ್ವಲ್ C/A. ಹಾಗಾದರೆ 1 ಈಕ್ವಲ್ಸ್, ಇಲ್ಲಿ C/A ವ್ಯಾಲ್ಯೂ ಇದೆ ಅಲ್ವಾ, ಅಲ್ಲಿ ಆ C/A ವ್ಯಾಲ್ಯೂನ ಅಪ್ಲೈ ಮಾಡೋಣ. ಸೊ C ವ್ಯಾಲ್ಯೂ 6A ಡಿವೈಡೆಡ್ ಬೈ A ವ್ಯಾಲ್ಯೂ A² ಪ್ಲಸ್ 9 ಆಯಿತು. ನಾವು ಈಗ ನಥಿಂಗ್ ಇಸ್ ದೇರ್ ಮೀನ್ಸ್ 1 ಕ್ರಾಸ್ ಮಲ್ಟಿಪಲ್ ಮಾಡಿ. ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ A² ಪ್ಲಸ್ 9 ಈಕ್ವಲ್ಸ್ ಟು 6A. ಸೊ 1 ಮಲ್ಟಿಪಲ್ ಮಾಡಿದ್ರೆ ಅದೇ ಬರುತ್ತಲ್ಲ. ಸೊ ಈಗ 6Aನ ಈ ಕಡೆ ಕರ್ಕೊಳ್ಳಿ. ಸೊ A² ಮೈನಸ್ 6A ಪ್ಲಸ್ 9 ಈಕ್ವಲ್ಸ್ ಟು 0 ಅಥವಾ ಪ್ಲಸ್ 9 ಅಂತ ಬರ್ಕೊಳ್ಳಿ. ಈಗ ಇಲ್ಲಿ ನಿಮಗೆ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ A² ಮೈನಸ್ 6A ಪ್ಲಸ್ 9 ಬಂತು. ಇದನ್ನು ಫ್ಯಾಕ್ಟ್ರೈಸ್ ಮಾಡೋಣ. ಫ್ಯಾಕ್ಟ್ರೈಸ್ ಅಂದರೆ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್. ಸೊ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್ ಮಾಡಿದ್ರೆ ನಿಮಗೆ ಎ ವ್ಯಾಲ್ಯೂ ಸಿಗುತ್ತೆ ಅನ್ನೋಂಥದ್ದು. ಕರೆಕ್ಟಾ? ಹಾಗಾದರೆ ಸೊ ಈಗ ಇದನ್ನು ಫ್ಯಾಕ್ಟ್ರೈಸ್ ಮಾಡೋದಾದರೆ ಓಕೆ ಬರ್ಕೊಳ್ತೀನಿ ಅದನ್ನು. A² ಮೈನಸ್ 6A ಪ್ಲಸ್ 9. ಸೊ ಮಲ್ಟಿಪಲ್ ಮಾಡಿದ್ರೆ 9 ಬರಬೇಕು, ಆ್ಯಡ್ ಮಾಡಿದ್ರೆ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 6 ಬರಬೇಕು ಅಲ್ವಾ. ಫ್ಯಾಕ್ಟ್ರೈಸೇಷನ್ ಮೆಥಡ್ ಗೊತ್ತು ಅಂತ ಅಂದ್ಕೊಳ್ತೀನಿ. A² ಮೈನಸ್ ಅಥವಾ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್ A² ಮೈನಸ್ 3A ಮೈನಸ್ 3A ಪ್ಲಸ್ 9. ನೋಡಿ 3 3s 9 ಬಂತಾ, 3Aಗೆ 3A ಆ್ಯಡ್ ಮಾಡಿದ್ರೆ 6A ಬಂತಾ. ನಾನು ದಿಸ್ ಈಸ್ ಕಾಲ್ಡ್ ಅಸ್ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್. ಓಕೆ, 3 3s 9, 3A is 6A. ಹಾಗಾದರೆ ಇಲ್ಲಿ ಕಾಮನ್ ತೆಗೀರಿ. ಇದರಲ್ಲಿ ಕಾಮನ್ ತೆಗೆದ್ರೆ ಎ ಕಾಮನ್ ತೆಗಿಬೋದು, ಉಳಿದಿರೋದು A-3. ಇಲ್ಲಿ 3 ಕಾಮನ್ ತೆಗೆದ್ರೆ ಇಲ್ಲೂ ಉಳಿದಿರೋದು A-3. ಹಾಗಾದರೆ A-3 ಒಂದು, A-3 ಇನ್ನೊಂದು. ಹಾಗಾದರೆ ಎ ವ್ಯಾಲ್ಯೂ ಎಷ್ಟು? -3ನ ಆಚೆ ಕಳಿಸಿದ್ರೆ +3 ಆಗುತ್ತೆ. ಹಾಗಾದರೆ ಎ ವ್ಯಾಲ್ಯೂ 3 ಫಸ್ಟ್ ಆಪ್ಷನ್ ಈಸ್ ರೈಟ್. ಫಸ್ಟ್ ಆಪ್ಷನ್ಗೆ ನೀವು ಟಿಕ್ ಮಾಡಬೇಕು. ಓಕೆ, ಸೊ ಸಿಂಪಲ್ ಆಗಿದೆ. ಸೊ ಪಾಲಿನೋಮಿಯಲ್ದು ಸೊ ಕೊಟ್ಟಿರೋದನ್ನು A-B-C ವ್ಯಾಲ್ಯೂ ತೊಗೊಂಡೆ, ಆಮೇಲೆ ಝೀರೋಸ್ ತೊಗೊಂಡೆ, ಒಂದು ಆಲ್ಫಾ, ಒಂದು 1/α, ಯಾಕೆಂದರೆ ಅವ್ರ ಕಂಡೀಷನ್ ಕೊಟ್ಟಿದ್ದಾರೆ. ಎರಡು ಝೀರೋಸ್ ಅಂದರೆ ಆಲ್ಫಾ ಆ್ಯಂಡ್ ಬೀಟಾ. ಬಟ್ ಇಲ್ಲಿ ಕಂಡೀಷನ್ ಕೊಟ್ಟಿರೋದು ಒಂದು ಆಲ್ಫಾ, ಇನ್ನೊಂದು ಅದರ ರೆಸಿಪ್ರೋಕಲ್ಲು, ಋತ್ಕ್ರಮ. ಹಾಗಾದರೆ ಒಂದು ಆಲ್ಫಾ, ಒಂದು 1/α ಅಂದರೆ 1/α. ಸೊ ಈಗ ಪ್ರಾಡಕ್ಟ್ ಆಫ್ ದ ಝೀರೋಸ್ ಫಾರ್ಮುಲಾ ತೊಗೊಂಡೆ. ಸೊ ಪ್ರಾಡಕ್ಟ್ ಆಫ್ ದ ಝೀರೋಸ್ಗೆ ಫಾರ್ಮುಲಾ ಆಲ್ಫಾ ಇಂಟು ಬೀಟಾ ಈಕ್ವಲ್ C/A. ಸೊ ಇಲ್ಲಿ ಬೀಟಾ ಜಾಗದಲ್ಲಿ ನಾನು 1/α ಹಾಕೊಳ್ತೀನಿ ಕಂಡೀಷನ್ ಪ್ರಕಾರ. ಸೊ ಆಲ್ಫಾ ಇಂಟು 1/α ಇಸ್ ಈಕ್ವಲ್ಸ್ ಟು C/A ಆಯಿತು. ಸೊ ಆಲ್ಫಾ ಆಲ್ಫಾ ಗೆಟ್ ಕ್ಯಾನ್ಸಲ್ ಆಯಿತು, ಈಕ್ವಲ್ C/A. C/A ವ್ಯಾಲ್ಯೂನ ಅಲ್ಲಿ ಪಾಲಿನಾಮಿಯಲ್ ಇರೋದೆಲ್ಲ ಹಾಕಿ ಸಿಂಪ್ಲಿಫೈ ಮಾಡಿ ಫ್ಯಾಕ್ಟ್ರೈಸೇಷನ್ ಮೆಥಡ್ ಮಾಡಿ ನಾನು ಎ ವ್ಯಾಲ್ಯೂ ತೊಗೊಂಡೆ. ಸೊ ಐ ಹೋಪ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮೂವಿಂಗ್ ಔಟ್ ಟು ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇದು ಟ್ರಿಗ್ನೋಮೆಟ್ರಿ ಕ್ವಶನ್. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮ್ಗೆ ಕೊಟ್ಟಿದ್ದೆ ಈ ಕ್ವಶನ್ಸ್ನ ನೀವು ಮಾಡಿ ಅಂತ. ಸೊ ಅದೇ ಕ್ವಶನ್ನ ಈಗ ಸಾಲ್ವ್ ಮಾಡೋಣ. ಸೊ 2 tan 60, ಐ ರೈಟ್ ಒನ್ ಟೈಮ್ ಒಂದು ಸಲ ಕ್ವಶನ್ ಬರ್ಕೊಳ್ತೀನಿ. 2 tan
60 ಡಿಗ್ರಿ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 60. ಸೊ ಇದರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ 2 ಇಂಟು ನಾವು ಟ್ಯಾನ್ ಸ್ಕ್ವೇರ್ 60 ವ್ಯಾಲ್ಯೂ ಫಸ್ಟ್ ಬರ್ಕೊಳ್ಳೋಣ. ಓಕೆ, ಸೊ ಟ್ಯಾನ್ ಸ್ಕ್ವೇರ್ 60 ವ್ಯಾಲ್ಯೂ √3 ಡಿವೈಡೆಡ್ ಬೈ 1 ಪ್ಲಸ್ ಇಲ್ಲಿ ಟ್ಯಾನ್ ಸ್ಕ್ವೇರ್ 60 ಇದೆ, ಸೊ ಹಾಗಾದರೆ √3 ಹೋಲ್ ಸ್ಕ್ವೇರ್. ಸೊ ಟ್ಯಾನ್ 60 ವ್ಯಾಲ್ಯೂ √3, 1 ಪ್ಲಸ್ √3 ಹೋಲ್ ಸ್ಕ್ವೇರ್ ಆಯ್ತು. ಇಲ್ಲಿ ನಾವು ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ಗೆ ಕ್ಯಾನ್ಸಲ್ಲ, ಇನ್ನು ಉಳಿದಿರೋದೇನು? ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಬರ್ಕೊಂಡ್ರೆ 2√3 ಆಯಿತಾ, ಡಿವೈಡೆಡ್ ಬೈ 1 ಪ್ಲಸ್ ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ಗೆ ಕ್ಯಾನ್ಸಲ್ ಆದರೆ ಇನ್ನು ಉಳಿದಿರೋದು 3. ಹಾಗಾದರೆ 2√3 ಬೈ 4 ಆಯಿತು. 2 1s 2 2s, ಹಾಗಾದರೆ ಉಳಿದಿರೋದು √3/2 ಉಳಿತು. ಸೊ ನಮಗೆ √3/2 ವ್ಯಾಲ್ಯೂ ಏನೋ ಬಂತು, ಬಟ್ ನಮಗೆ ಆಪ್ಷನ್ಸಲ್ಲಿ ನೋಡಿದ್ರೆ √3/2 ಇಲ್ಲ. ಹಾಗಾದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂದರೆ, ಕೊಟ್ಟಿರೋ ಆಪ್ಷನ್ಸಲ್ಲಿ ಸೈನ್ 30ಗೆ √3/2 ಬರುತ್ತೋ, ಸೈನ್ 60ಗೆ √3/2 ಬರುತ್ತೋ, ಕಾಸ್ 60ಗೆ √3/2 ಬರುತ್ತೋ, ಅಥವಾ ಟ್ಯಾನ್ 60ಗೆ √3/2 ಬರುತ್ತೋ ಅದು ಚೆಕ್ ಮಾಡಬೇಕು. ಹಾಗಾದರೆ ಆ ಟ್ರಿಗ್ನೋಮೆಟ್ರಿಕ್ ಟೇಬಲಲ್ಲಿ √3/2 ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದಲ್ಲಿ ಬರುತ್ತೆ ಅಂತಂದರೆ ನಿಮಗೆ ಬರೋದು ಸೈನ್ 60ಯಲ್ಲಿ. ಸೊ ಸೈನ್ 60ಯಲ್ಲಿ ಬರುತ್ತೆ. ಹಾಗಾದರೆ ಸೆಕೆಂಡ್ ಆಪ್ಷನ್ ಈಸ್ ರೈಟ್. ಸೊ ಸೆಕೆಂಡ್ ಆಪ್ಷನ್ನ ಟಿಕ್ ಮಾಡಬೇಕು. ಸೊ ಸೈನ್ 60 ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ದತ್ತ ಚಿತ್ರದಲ್ಲಿ ಓ ವೃತ್ತ ಕೇಂದ್ರವಾಗಿದೆ, ಪಿ ಯ ನಿರ್ದೇಶಾಂಕಗಳಲ್ಲಿ ಎಕ್ಸ್ನ ಬೆಲೆಯು. ಸೊ ಇದು ಕೋಆರ್ಡಿನೇಟ್ ಜಿಯೋಮೆಟ್ರಿ. ಇದು ನೋಡೋಣ, ಯಾರಿಗಾದ್ರೂ ಗೊತ್ತಿದೆಯಾ ಮಾಡೋದಕ್ಕೆ? ಓಕೆ, ಸೊ ಇಂಗ್ಲೀಷಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಿ ಹೇಳೋದಾದರೆ ನೋಡಿ, ಸೊ ಏನು ಫಿಗರ್ ಕೊಟ್ಟಿದ್ದಾರೆ, ಫಿಗರಲ್ಲಿ ಓ ಇಸ್ ಅ ಸೆಂಟರ್ ಆಫ್ ಅ ಸರ್ಕಲ್, ಪಿ ಮತ್ತು ಕ್ಯೂದು ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ, ಓದು ಕೋಆರ್ಡಿನೇಟ್ಸ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು ಪಿ ಕೋಆರ್ಡಿನೇಟ್ಸಲ್ಲಿ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಹಾಗಾದರೆ ಈಗ ನಾವು ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗೋದಾದರೆ ಇದು ಕೋಆರ್ಡಿನೇಟ್ ಜಿಯೋಮೆಟ್ರಿದು ಆ್ಯಕ್ಚುಲಿ ಪ್ರಾಬ್ಲಮ್ ಇದು. ಸೊ ಹೀಗಿದೆ, ಓ ಇಸ್ ಅ ಸೆಂಟರ್ ಆಫ್ ಅ ಸರ್ಕಲ್, ಪಿ ಮತ್ತು ಕ್ಯೂ ಎರಡು ಕೋಆರ್ಡಿನೇಟ್ಸು, ಓ ಕೋಆರ್ಡಿನೇಟ್ಸು ಕೊಟ್ಟಿದ್ದಾನೆ, ಪಿ ಕೋಆರ್ಡಿನೇಟ್ಸು ಕೊಟ್ಟಿದ್ದಾನೆ, ಕ್ಯೂ ಕೋಆರ್ಡಿನೇಟ್ಸು ಕೊಟ್ಟಿದ್ದಾನೆ. ಆದರೆ ಪಿ ಯಲ್ಲಿರುವ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ನೋಡಿ, ಇಲ್ಲಿ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ, ಇದು ಸರ್ಕಲ್ ಆಗಿ ಓ ಇಸ್ ಅ ಸೆಂಟರ್ ಆಫ್ ಅ ಸರ್ಕಲ್ ಅಂತ ಇದ್ದರೆ, ಓ ಇಸ್ ಅ ಸೆಂಟರ್ ಆಫ್ ಅ ಸರ್ಕಲ್ ಆಗಿದ್ದರೆ ಇಲ್ಲಿ ನಾವು ಮಿಡ್ ಪಾಯಿಂಟ್ ಫಾರ್ಮುಲಾವನ್ನು ಯೂಸ್ ಮಾಡ್ಬೋದು. ಏನು ಫಾರ್ಮುಲಾ ಯೂಸ್ ಮಾಡ್ಬೋದು? ಮಿಡ್ ಪಾಯಿಂಟ್ ಫಾರ್ಮುಲಾ. ಓಕೆ, ಹಾಗಾದರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಏನು ಹೇಳುತ್ತೆ? ಸೊ ನಿಮ್ಗೆ ಗೊತ್ತಿರ್ಬೋದು. ಸೊ ಐ ವಿಲ್ ರೈಟ್ ಹಿಯರ್, ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ನಿಮಗೆ x1 + x2/2 y1 + y2/2. Now why we are using this formula? Because here O is a center of a circle. ಕ್ಲಿಯರಾ? ಸೊ ಹಾಗಾದರೆ ನಾವು ಇದನ್ನು ಮಾಡೋದು ಹೇಗೆ? ಸಿಂಪಲ್. ಸೊ ಫಸ್ಟು ನಾವೇನು ಬರ್ಕೊಳ್ಳೋಣ, ಪಾಯಿಂಟ್ಸ್ ಬರ್ಕೊಳ್ಳೋಣ. ಸೊ ಇದು ನಾನು ಸ್ವಲ್ಪ ಎಕ್ಸ್ಪ್ಲನೇಷನ್ ನೀಟಾಗಿ ಕೊಟ್ಕೊಂಡು ಹೋಗ್ತಾ ಇದ್ದೀನಿ, ಬಟ್ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ನೀವು ಬರೀ ಎಕ್ಸ್ ಕೋಆರ್ಡಿನೇಟ್ಸ್ನ ಮಾತ್ರ ತೊಗೊಂಡು ಸಾಲ್ವ್ ಮಾಡಬಹುದು. ಓಕೆ, ಸೊ ಈಗ ಪಾಯಿಂಟ್ಸ್ಗಳನ್ನ ಬರ್ಕೊಂಡು ಹೋಗೋದಾದರೆ ಪಿ ಇದು ಕೊಟ್ಟಿದ್ದಾನೆ x, 10. ಸೊ ಕ್ಯೂದು ಕೊಟ್ಟಿದ್ದಾನೆ 1, -4. ಹಾಗಾದರೆ ಓದು ಕೂಡ ಕೊಟ್ಟಿದ್ದಾನೆ 2, 3. ಹಾಗಾದರೆ ವಿ ಕ್ಯಾನ್ ರೈಟ್ ದಿಸ್ ಆ್ಯಸ್ ಓ ಆಫ್ XY. ಸೊ ಇಲ್ಲೇನು ಮಾಡೋಣ, ಇದನ್ನು x1 y1 ಅಂತ ಕೊಡೋಣ, ಇದನ್ನು x2 y2 ಅಂತ ಕೊಡೋಣ, ಇದನ್ನು x ಮತ್ತು y ಅಂತ ಕೊಡೋಣ. ಸೊ ದಿಸ್ ಇಸ್ ದ ಫಾರ್ಮುಲಾ ಓ ಆಫ್ x, y ಈಕ್ವಲ್ಸ್ x1 + x2/2, y1 + y2/2. ಈಗ ಇಲ್ಲಿರೋ ವ್ಯಾಲ್ಯೂಸನ್ನು ಇಲ್ಲಿಗೆ ಅಪ್ಲೈ ಮಾಡ್ಕೊಂಡು ಹೋಗೋಣ. ಸೊ ಓ ಆಫ್ x, y ಅಂದರೆ ಓ ಕೋಆರ್ಡಿನೇಟ್ಸ್ ಏನು ಕೊಟ್ಟಿದ್ದಾನೆ, 2, 3 ಕೊಟ್ಟಿದ್ದಾನೆ, ಈಕ್ವಲ್ಸ್ ಟು x1 ಎಷ್ಟು xa ಪ್ಲಸ್ x2 ಎಷ್ಟು 1 ಡಿವೈಡೆಡ್ ಬೈ 2, y1 ಎಷ್ಟು 10 ಪ್ಲಸ್ ನೆಕ್ಸ್ಟು 10 ಪ್ಲಸ್ ಅಲ್ಲಿ y2 -4 ಇದೆ. ಹಾಗಾದರೆ ಇದು ಪ್ಲಸ್ ಇಂಟು -4 ಡಿವೈಡೆಡ್ ಬೈ 2 ಆಗುತ್ತೆ. ಇಲ್ಲಿ ನೋಡಿ, ನಾನು ಮೊದಲೇ ಒಂದು ಪಾಯಿಂಟ್ ಹೇಳಿದೆ ಅಲ್ಲ, ಇದು ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡೋಕ್ಕೋಸ್ಕರ ನಾನು ಇದನ್ನೆಲ್ಲ ನೀಟಾಗಿ ಬರೆದೆ.
ಆದರೆ ನೀವು ಎಕ್ಸಾಮಲ್ಲಿ ಕೂತ್ಕೊಂಡಾಗ ದೇ ಆರ್ ಆಸ್ಕಿಂಗ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಲ್ವಾ. ಸೊ ಎಕ್ಸನ್ನ ಕೇಳಿದ್ರೆ ಜಸ್ಟ್ ಯು ಕ್ಯಾನ್ ರೈಟ್ ಓನ್ಲಿ ಎಕ್ಸ್ ಕೋಆರ್ಡಿನೇಟ್ಸ್, ಯು ಕ್ಯಾನ್ ಕಂಪೇರ್ ದಿಸ್ ಎಕ್ಸ್ ಕೋಆರ್ಡಿನೇಟ್ಸ್ ಓನ್ಲಿ. ಇದನ್ನು ಎಕ್ಸ್ ಕೋಆರ್ಡಿನೇಟ್ಸ್ನ ಕಂಪೇರ್ ಮಾಡಿಬಿಟ್ರೆ ಸಾಕು, ಆರಾಮಾಗಿ ವ್ಯಾಲ್ಯೂ ಬಂದ್ಬಿಡುತ್ತೆ. ಸೊ ನೀವೇನು ಮಾಡಬೇಡಿ, ಡೈರೆಕ್ಟಾಗಿ ಇದನ್ನು ಸ್ಟೆಪ್ ಹೇಳ್ಕೊಡೋಕ್ಕೋಸ್ಕರ ಬರ್ದಿ ಅಷ್ಟೇ, ಫಾರ್ಮುಲಾವನ್ನು ಹೇಳ್ಕೊಡೋಕ್ಕೋಸ್ಕರ. ಸೊ ಇದು ಎಕ್ಸ್ ಆ್ಯಕ್ಸಿಸ್ದು ಅಲ್ವಾ, ಇದು ವೈ ಆ್ಯಕ್ಸಿದು, ಹಾಗೆ ಇದು ಎಕ್ಸ್ ಆ್ಯಕ್ಸಿಸು, ಇದು ವೈ ಆ್ಯಕ್ಸಿಸ್ ಅಲ್ವಾ. ಇಲ್ಲಿ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಕಂಪೇರ್ ಎಕ್ಸ್ ಆ್ಯಕ್ಸಿಸ್ ಟು ಎಕ್ಸ್ ಆ್ಯಕ್ಸಿಸ್. ಹಾಗಾದರೆ ಎಕ್ಸಾಮಲ್ಲಿ ಕೂತ್ಕೊಂಡಾಗ ಡೈರೆಕ್ಟಾಗಿ ಈ ರೀತಿ ಬರ್ಕೊಬಿಡಿ. ಏನಂತ, 2 ಈಕ್ವಲ್ಸ್ ಎಕ್ಸ್ ಪ್ಲಸ್ 1/2 ಅಂತ ಬರ್ಕೊಬಿಡಿ. ನಾವು ಕ್ರಾಸ್ ಮಲ್ಟಿಪಲ್ ಮಾಡಿ, 2 2s 4 ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 1. ಸೊ ಹಾಗಾದರೆ ಇಲ್ಲಿ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ಸ್ ಟು 4, ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಮೈನಸ್ 1. ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಹೌ ಮಚ್, 3. ಹಾಗಾದರೆ 3 ಇರುವ ಆಪ್ಷನ್ಸ್ ಯಾವುದು, ಥರ್ಡ್ ಆಪ್ಷನ್. ಸೊ ಥರ್ಡ್ ಆಪ್ಷನ್ ಇಸ್ ರೈಟ್. ಸಿ ಈಸಿ ಇದೆ ಕ್ವಶನ್ನು, ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ಫಾರ್ಮುಲಾವನ್ನು ಹಾಕಿದಷ್ಟೇ, ಇನ್ನೇನೂ ಇಲ್ಲ. ಸೊ ಎಕ್ಸ್ ಆ್ಯಕ್ಸಿಸ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ಗೆಟ್ ದ ಆನ್ಸರ್. ಇದೇ ಥರ ಕ್ವಶನ್ನ ನಾವು ಉಲ್ಟಾ ಮಾಡಿ ವೈ ಆ್ಯಕ್ಸಿಸಲ್ಲಿರೋ ಒಂದು ಪಾಯಿಂಟ್ನಾಗ ಫೈಂಡ್ ಔಟ್ ಮಾಡಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಿದ್ರೆ ನೀವು ಬರೀ ವೈ ಆ್ಯಕ್ಸಿಸ್ನ ಕಂಪೇರ್ ಮಾಡಿಕೊಂಡು ಅವೆರಡನ್ನ ಬರ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು, ಡೈರೆಕ್ಟಾಗಿ ಆನ್ಸರ್ ಬರುತ್ತೆ ಅನ್ನೋಂಥದ್ದು. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್. ಇದಾಯ್ತಲ್ವಾ. ಓಕೆ, ಸೊ ಇದು ಅಷ್ಟೇ ಕೋಆರ್ಡಿನೇಟಿವ್ ಜಿಯೋಮೆಟ್ರಿದು. ಇದು ಕೋಆರ್ಡಿನೇಟಿವ್ ಜಿಯೋಮೆಟ್ರಿ ಕ್ವಶನು. ಇಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ 2,5. ಓಕೆ, ಇದನ್ನು ಇಂಗ್ಲೀಷಲ್ಲಿ ಹೇಳಿದೆ ಅಂತ ಅಂದ್ಕೊಳ್ತೀನಿ. ಎಸ್, ನಾವು 2,5 ಮತ್ತು ಎಕ್ಸ್ -7 ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾನೆ. ಬಿಂದುಗಳ ನಡುವಿನ ಇವೆರಡ್ರದ್ದು ನಡುವಿನ ದೂರ ಕೊಟ್ಟಿದ್ದಾನೆ, ಅಂದರೆ ಇವೆರಡು ಕೋಆರ್ಡಿನೇಟ್ಸ್ದು ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಡಿಸ್ಟೆನ್ಸು 13. ಹಾಗಾದರೆ ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ಅದು ಕೂಡ ಎಕ್ಸ್ದು ಪಾಸಿಟಿವ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಇದು ಇಂಗ್ಲೀಷಲ್ಲಿ ಸಿ ಅರ್ಥ ಮಾಡ್ಕೊಳ್ಳಿ. ಸೊ ಎರಡು ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾನೆ. ಐ ವಿಲ್ ಕಾಲ್ ದಿಸ್ ಆಸ್ ಪಿ ಕೋಆರ್ಡಿನೇಟ್, ಐ ವಿಲ್ ಕಾಲ್ ದಿಸ್ ಆಸ್ ಕ್ಯೂ ಕೋಆರ್ಡಿನೇಟ್ಸ್. ಈ ಪಿ ಕ್ಯೂ ಕೋಆರ್ಡಿನೇಟ್ಸ್ದು ಡಿಸ್ಟೆನ್ಸ್ ಕೊಟ್ಟಿದ್ದಾನೆ 13. ಇದರಲ್ಲಿ ನಾವು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು, ಅದು ಪಾಸಿಟಿವ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಇದು ಇಂಗ್ಲೀಷಲ್ಲಿ. ಕನ್ನಡದಲ್ಲಾದರೆ 2,5 ಎಕ್ಸ್ -7 ಬಿಂದುಗಳ ನಡುವಿನ ದೂರ 13 ಆದರೆ ಎಕ್ಸ್ನ ಧನಾತ್ಮಕ ಬೆಲೆಯನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲೂ ಅಷ್ಟೇ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಇದು x1 y1, ಇದು x2 y2, ಇದು ಡಿಸ್ಟೆನ್ಸು 13 ಕೊಟ್ಟಿದ್ದಾರೆ. ಹಾಗಾದರೆ ವಿ ನೀಡ್ ಟು ಯೂಸ್ ಡಿಸ್ಟೆನ್ಸ್ ಫಾರ್ಮುಲಾ. ಡಿಸ್ಟೆನ್ಸ್ ಫಾರ್ಮುಲಾ ಏನು ಹೇಳುತ್ತೆ, x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಓಕೆ, ಸೊ ಇದು ಫಾರ್ಮುಲಾ. ಈಗ ಇಲ್ಲಿ ಫಾರ್ಮುಲಾ ಇದೆ, ಇಲ್ಲಿ ಡೇಟಾ ಇದೆ. ಈ ಡೇಟಾ ಜಾಗದಲ್ಲಿ ಆಯಾ ಡೇಟಾವನ್ನು ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಇಲ್ಲಿ ಗೆಟ್ ದ ಆನ್ಸರ್. ದ್ಯಾಟ್ಸ್ ಇಟ್. ಸೊ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಎಷ್ಟಪ್ಪ, 13 ಈಕ್ವಲ್ಸ್ ಟು √of x2 ಗೊತ್ತು. x2 ಅಂದರೆ ಎಕ್ಸ್ ಮೈನಸ್ x1 ಅಂದರೆ 2 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದರೆ -7 ಮೈನಸ್ y1 ಅಂದರೆ 5 ಹೋಲ್ ಸ್ಕ್ವೇರ್. ನೋಡಿ, ಕ್ವಶನ್ ಇದೆ, ಡೇಟಾ ಇದೆ ಅಥವಾ ಫಾರ್ಮುಲಾ ಇದೆ, ಫಾರ್ಮುಲಾಗೆ ಡೇಟಾವನ್ನು ಅಪ್ಲೈ ಮಾಡಿದೆಯಾ. ಸೊ 13 ಈಕ್ವಲ್ಸ್ √of x - 2 ಅಂದರೆ a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದೆ. ಸೊ a - b ಹೋಲ್ ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab, 2 2s 4, 4 ಇಂಟು x ಇಸ್ 4x ಪ್ಲಸ್ 7 - 5, ಸಾರಿ 7 5ನ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದ್ರೆ ಇಟ್ ಇಸ್ -12 ಹೋಲ್ ಸ್ಕ್ವೇರ್. ಸೊ 13 ಈಕ್ವಲ್ಸ್ ಟು √of. ಓಕೆ, ಸೊ ಇದನ್ನು x² ಹಾಗೇ ಬರ್ಕೊಳ್ಳಿ, +4 ಹಾಗೇ ಇರಲಿ, -4 ಹಾಗೇ ಇರಲಿ, ಪ್ಲಸ್ -12 ಹೋಲ್ ಸ್ಕ್ವೇರ್ ಅಂತಂದರೆ 144 ಆಯಿತು. ಈಗ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಬೇಕು ಅಂದರೆ ನಾವು ಸ್ಕ್ವೇರ್ ಆನ್ ಬೋತ್ ಸೈಡ್ ತೊಗೊಳ್ಳೋಣ. ಹಾಗಾದರೆ ಸ್ಕ್ವೇರ್ ಆನ್ ಬೋತ್ ಸೈಡ್ ತೊಗೊಂಡ್ರೆ ಇಲ್ಲೊಂದು ಸ್ಕ್ವೇರ್ ಅಪ್ಲೈ ಮಾಡ್ಕೋಬೇಕು, ಇಲ್ಲೊಂದು ಸ್ಕ್ವೇರ್ ಅಪ್ಲೈ ಮಾಡಬೇಕು. ಹಾಗಾದರೆ ಉಳಿದಿರೋದು ಸೊ 13 ಸ್ಕ್ವೇರ್ ಅಂದರೆ 169 ಆಯಿತಾ, ಈಕ್ವಲ್ಸ್ ಇಲ್ಲಿ ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಆಯಿತಾ. ಇನ್ನು ಉಳಿದಿರೋದು x² 144 + 4 ಇಸ್ 148 ಆಯಿತಾ. ಸೊ ಪ್ಲಸ್ 148 ಮೈನಸ್ 4x. ಸರ್ ಹೇಗೆ, ಇಲ್ಲಿ 144 ಇದೆ, ಇಲ್ಲಿ 4 ಪ್ಲಸ್ ಆ್ಯಡ್ ಮಾಡಿ 148. ಸೊ ಹಾಗಾದರೆ ಸೊ ಈಗ
ಈ 148ನ ಲೆಫ್ಟ್ ಹ್ಯಾಂಡ್ ಸೈಡ್ ತರ್ಕೊಳ್ಳಿ. ಸೊ 169 ಮೈನಸ್ 148 ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ 4x. ಸೊ ಸಬ್ಟ್ರ್ಯಾಕ್ಟ್ ಮಾಡಿ. ಸೊ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 9 8 1 6 2. ಸೊ ಇಟ್ಸ್ 21 ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4x. ಅಗೇನ್ ಇಲ್ಲಿ ಕೂಡ ನಿಮ್ಮ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂತು, ಫ್ಯಾಕ್ಟ್ರೈಸೇಷನ್ ಅಥವಾ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್ ಮಾಡಬೇಕು. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 4x 21 ಈ ಕಡೆಗೆ ಬಂದರೆ ಮೈನಸ್ 21 ಈಕ್ವಲ್ಸ್ ಟು 0. ಸೊ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್ ಮಾಡಿ. ಸೊ ಆ್ಯಡ್ ಮಾಡಿ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಮಿಡಲ್ ಟರ್ಮ್ ಬರಬೇಕು, ಮಲ್ಟಿಪಲ್ ಮಾಡಿದ್ರೆ ಲಾಸ್ಟ್ ಟರ್ಮ್ ಬರಬೇಕು. ಹಾಗಾದರೆ 7 3s are 21, 7ಅಲ್ಲಿ 4 ಹೋದರೆ ಸೆವೆನಲ್ಲಿ 3 ಹೋದರೆ 4 ಆಯಿತು. ಹಾಗಾದರೆ ವಿ ಕ್ಯಾನ್ ರೈಟ್ ದಿಸ್ ಆ್ಯಸ್ ಎಕ್ಸ್ ಸ್ಕ್ವೇರ್ ಮೈನಸ್ 7x ಮೈನಸ್ 7x ಆದಮೇಲೆ ಪ್ಲಸ್ 3x ಮೈನಸ್ 21. ಬಿಕಾಸ್ ಇಲ್ಲಿ 7 3s are 21 ಬರುತ್ತೆ, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್, 7ಅಲ್ಲಿ 3 ಹೋದರೆ 4x. ಸೊ ಕಾಮನ್ ತೆಗೀರಿ, ಕಾಮನ್ ತೆಗೆದ್ರೆ ಇಲ್ಲಿ ಎಕ್ಸ್ ಮೈನಸ್ 7 ಇದು 7 ಪ್ಲಸ್ 3 ಇಲ್ಲೂ ಎಕ್ಸ್ ಮೈನಸ್ 7. ಸೊ ಹಾಗಾದರೆ ಇಲ್ಲಿ ಬರಿತೀನಿ. ಸೊ ಎರಡು ವ್ಯಾಲ್ಯೂ ಉಳ್ಕೊಂಡಿದ್ದು ಎಕ್ಸ್ ಮೈನಸ್ 7 ಈಕ್ವಲ್ಸ್ ಟು 0, ಎಕ್ಸ್ ಇಸ್ ಈಕ್ವಲ್ಸ್ ಟು 7 ಆಚೆ ಕಳಿಸಿದ್ರೆ ಪ್ಲಸ್ 7 ಆಗುತ್ತೆ, ಎಕ್ಸು ಪ್ಲಸ್ 3 ಈಕ್ವಲ್ಸ್ ಟು 0, ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 3 ಆಗುತ್ತೆ. ಇದರಲ್ಲಿ ಪಾಸಿಟಿವ್ ವ್ಯಾಲ್ಯೂ ಯಾವ್ದು ಬಂತು? 7, ಅದು ಪ್ಲಸ್ 7. ಹಾಗಾದರೆ ಪ್ಲಸ್ 7 ಇರೋ ಆಪ್ಷನ್ ಯಾವುದು? ಫಸ್ಟ್ ಆಪ್ಷನ್. ಸೊ ಫಸ್ಟ್ ಆಪ್ಷನ್ ಈಸ್ ರೈಟ್. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಈ ಕೋರ್ಡಿನೇಟ್ ಜಿಯೋಮೆಟ್ರಿದು ಅಷ್ಟೇ ನಾನು ಈಗಾಗಲೇ ಕೋರ್ಡಿನೇಟ್ ಜಿಯೋಮೆಟ್ರಿ ಎಕ್ಸ್ಪ್ಲೇಷನ್ ಮಾಡಿರುವ ವಿಡಿಯೋ ನನ್ನ ಚಾನಲ್ನಲ್ಲಿ VGT ಅಕಾಡೆಮಿಯಲ್ಲಿ ಅವೈಲಬಿಲಿಟಿ ಇದೆ. ಯು ಕ್ಯಾನ್ ಗೋ ಆ್ಯಂಡ್ ಯು ಕ್ಯಾನ್ ವಾಚ್. ಆ್ಯಂಡ್ ಮೋರ್ ಓವರ್ ನನಗೆ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ಜಾಯ್ನ್ ಆಗ್ಬೋದು. ಟೆಲಿಗ್ರಾಮ್ ಗ್ರೂಪ್ VGT ಅಕಾಡೆಮಿ ಅಂತಲೇ, ಅಥವಾ ಕರ್ನಾಟಕ ಟೆಟ್ 2024 ಅಂತ. ಸೊ ಈ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ನಿಮ್ಮ ಕ್ವಶನ್ಸ್ಗಳನ್ನ, ನಿಮ್ಮ ಡೌಟ್ಸ್ಗಳನ್ನ ನೀವು ನನಗೆ ಅದರಲ್ಲಿ ತಿಳಿಸ್ಕೊಟ್ರೆ ಅಥವಾ ಕ್ವಶನ್ಸ್ಗಳನ್ನ ಕೊಟ್ಟರೆ ನಾನು ಲೈವ್ ಸೆಷನಲ್ಲೇ ಬೇಕಾದ್ರೆ ನಿಮಗೆ ಅದನ್ನು ಸಾಲ್ವ್ ಮಾಡಿಕೊಡ್ತೀನಿ ಅನ್ನೋಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್. 10 ಕೋಟಿಗೆ ಸಮಾನ ಆದುದು. ಸೊ ಇಂಗ್ಲೀಷಲ್ಲಿ ಹೇಳಬೇಕು ಅಂತಂದರೆ 10 crore is equals to ಸೊ ಇದು ಗೊತ್ತಾಗಬೇಕು ಅಂದರೆ ನಮಗೆ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಮತ್ತು ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಗೊತ್ತಿರಬೇಕು. ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್, ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್. ಸೊ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಹೀಗೆ ಹೇಳುತ್ತೆ. ಏನು ಹೇಳುತ್ತೆ? ಸೊ ಫಸ್ಟ್ ಬರೋದು ಒನ್ಸು. ಓಕೆ, ಫಸ್ಟ್ ಬರೋದು ಒನ್ಸು ಅಥವಾ ಯೂನಿಟ್, ನೆಕ್ಸ್ಟು ಟೆನ್ಸು, ಆಮೇಲೆ ಹಂಡ್ರೆಡ್ಸು, ಆಮೇಲೆ 1000, ಆಮೇಲೆ 10,000. ಓಕೆ, 10,000 ಕಮ. ನೆಕ್ಸ್ಟು ಲ್ಯಾಕ್, ಆಮೇಲೆ 10 lakh, ನೆಕ್ಸ್ಟು ಕ್ರೋರು, ನೆಕ್ಸ್ಟು 10 crore. ಸಾಕು ನಮಗೆ. ಅವ್ರು ಕೇಳಿರೋದು ಅಷ್ಟೇ ಅಲ್ವಾ? 10 crore ಈಸ್ ಈಕ್ವಲ್ಸ್ ಟು. ಸೊ ಅಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಕೊಟ್ಟಿರೋ ಏನು ಆನ್ಸರ್ಸ್ಗಳಿದೆ ಅದು ಇಂಟರ್ನ್ಯಾಷನಲ್ ಸಿಸ್ಟಮಲ್ಲಿದೆ. ಸೊ ಅದಕ್ಕೋಸ್ಕರ ನಾವು ಫೈಂಡ್ ಔಟ್ ಮಾಡಬೇಕಾರದು. ಸೊ ಇದನ್ನು ನಾವು ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಹಾಗಾದರೆ ನಾವು ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ನ ನೋಡೋದಾದರೆ, ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮಲ್ಲಿ ಸ್ವಲ್ಪ ಬದಲಾವಣೆಗಳಿದೆ. ನೋಡ್ಕೊಳ್ಳಿ ಏನೇನು ಅಂತ. ಸೊ ಒನ್ಸ್ ಪ್ಲೇಸಲ್ಲಿ ಒನ್ಸೇ ಇರುತ್ತೆ, ಇಂಡಿಯನ್ ಪ್ಲೇಸ್ ವ್ಯಾಲ್ಯೂಲೂ ಹಾಗೆ ಇರುತ್ತೆ, ಟೆನ್ಸಲ್ಲಿ ಟೆನ್ಸೇ ಇರುತ್ತೆ, ಇದು 100 ಇರುತ್ತೆ, ಸೊ ಇದು 1000 ಇರುತ್ತೆ, ಇದು 10,000 ಇರುತ್ತೆ. ಇಲ್ಲಿ ಲ್ಯಾಕ್ ಬದಲಾಗಿ ನಮಗೆ ಇಲ್ಲಿ 100,000 ಅಂತ ಬರುತ್ತೆ. ಓಕೆ, ನೆಕ್ಸ್ಟು 10 lakhನ ಬದಲಾಗಿ ಇಲ್ಲಿ ಮಿಲಿಯನ್ ಬರುತ್ತೆ, 1 million ಬರುತ್ತೆ. ನೆಕ್ಸ್ಟು ಇದು 10 million ಬರುತ್ತೆ. ನೆಕ್ಸ್ಟ್ ಬರೋದು ಇದು 100 million ಬರುತ್ತೆ. ಇದು ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್. ಓಕೆ, ಸೊ ಒನ್ಸ್, ಟೆನ್ಸ್, 100, 1000, 10,000, 100,000, ಮಿಲಿಯನ್ ಅಥವಾ 1 million, 10 million, 100 million. ಹಾಗಾದರೆ ಇಲ್ಲಿ ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ 10 crore ಅಂತ ಕೊಟ್ಟರೆ ಅದು ಎಷ್ಟಕ್ಕೆ ಸಮ ಆಗಿರುತ್ತೆ? 100 millionಗೆ ಸಮ ಆಗಿರುತ್ತೆ. ಸೊ 100 million ಇರೋ ಆಪ್ಷನ್ಸ್ ಯಾವುದು? ಥರ್ಡ್ ಆಪ್ಷನ್. ಸೊ ಥರ್ಡ್ ಆಪ್ಷನ್ ಈಸ್ ರೈಟ್. ಅಕಸ್ಮಾತ್ ಇದೇ ಕ್ವಶನ್ ಈ ರೀತಿಯೂ ಕೇಳ್ಬೋದಲ್ಲ, ಏನು
10 lakh is equals to, ಸೊ 10 lakh ಯಾವುದಕ್ಕೆ ಈಕ್ವಲ್ ಇದೆ ನೀವೇ ನೋಡಿ, 10 lakh is equals to 1 million. ಸೊ 1 ಮಿಲಿಯನ್ಗೆ ಆನ್ಸರ್, ಅಥವಾ 1 ಮಿಲಿಯನ್ ಇಸ್ ಆನ್ಸರ್ ಅನ್ನೋಂಥದ್ದು. ಈಸಿ ಕ್ವಶನ್ ಇದು, ಯಾವುದೋ ಒಂದು ವರ್ಷದಲ್ಲಿ ಕೊಟ್ಟಿರೋಂಥ ಒಂದು ಕ್ವಶನ್. ನೆಕ್ಸ್ಟ್ ಕ್ವಶನ್. ಸೊ ಐ ವಿಲ್ ರೈಟ್ ದ ಕ್ವಶನ್. 2 into cube root of, okay, cube root of 2 into cube root of 16 into square root of 16 ನ ವ್ಯಾಲ್ಯೂ, ಇದರ ಬೆಲೆ, ದ ವ್ಯಾಲ್ಯೂ ಆಫ್ ದಿಸ್. ಸೊ ಇದರ ವ್ಯಾಲ್ಯೂನ ಹೆಂಗೆ ಫೈಂಡ್ ಔಟ್ ಮಾಡೋದು ನೋಡಿ. 2 ಕ್ಯೂಬ್ ರೂಟ್ ಆಫ್ 16 ಹಾಗೆ ಇಟ್ಕೊಳ್ತೀನಿ. ಈಗ ಇಲ್ಲಿ ರೂಟ್ 16 ಇದೆಯಲ್ಲ, ರೂಟ್ 16ದು ವ್ಯಾಲ್ಯೂ ತೆಗಿತೀನಿ. ರೂಟ್ 16ದು ಸ್ಕ್ವೇರ್ ರೂಟ್ ಏನು 4. ಹಾಗಾದರೆ ವಿ ಕ್ಯಾನ್ ರೈಟ್ ಇನ್ಸ್ಟೆಡ್ ಆಫ್ ರೂಟ್ 16 ವಿ ಕ್ಯಾನ್ ರೈಟ್ 4 ಹಿಯರ್. ಯಾಕೆಂದರೆ ರೂಟ್ 16ದು ಸ್ಕ್ವೇರ್ ರೂಟ್ ತೆಗೆದ್ರೆ ಆನ್ಸರು 4 ಬರುತ್ತೆ. ಓಕೆ, ಸೊ ಹಾಗಾದರೆ 2 ಕ್ಯೂಬ್ ರೂಟ್ ಆಫ್ ನಾವು 16 4ಸ ಮಲ್ಟಿಪಲ್ ಮಾಡಿ, 16 4ಸ 64 ಬರುತ್ತೆ. ನಾ ಇಫ್ ಯು ಹ್ಯಾಡ್ ರಿಮೆಂಬರ್ಡ್, ಕ್ಯೂಬ್ ರೂಟ್ ಆಫ್ 64 ವ್ಯಾಲ್ಯೂ ಬಂದು 4 4ಸ 16, 16 4ಸ 64. ಹಾಗಾದರೆ 4 ಕ್ಯೂಬ್ ಅಥವಾ 4. ಹಾಗಾದರೆ 4 ಕ್ಯೂಬ್ ಅಂದರೆ 64. ಹಾಗಾದರೆ ಕ್ಯೂಬ್ ರೂಟ್ ಆಫ್ 64 ವ್ಯಾಲ್ಯೂ ಎಷ್ಟು 4 ಆಗುತ್ತೆ. 2 ಕ್ಯೂಬ್ ರೂಟ್ ಆಫ್ 2 ಅಲ್ಲೇ ಇಟ್ಕೊಳ್ತೀನ. ನಾವು ಇಷ್ಟ್ರದ್ದು ವ್ಯಾಲ್ಯೂ ಎಷ್ಟು ಬಂತು ನಮಗೆ ನೋಡಿ, ಇಷ್ಟ್ರದ್ದು ವ್ಯಾಲ್ಯೂ ಎಷ್ಟು ಬಂತು ಇಂಟು 4 ಬಂತು. ಓಕೆ, ನಾವು ಮಲ್ಟಿಪಲ್ ದಿಸ್. ಸೊ ಹಾಗಾದರೆ ಇಲ್ಲಿ ಬರಿತೀನಿ 2 ಕ್ಯೂಬ್ ರೂಟ್ ಆಫ್ 4 2s 8. ಇಲ್ಲಿ ನೋಡಿ, ಇಲ್ಲೂ ಕೂಡ ಕ್ಯೂಬ್ ರೂಟ್ ಆಫ್ 8 ಬಂತು. ಸೊ ಕ್ಯೂಬ್ ರೂಟ್ ಆಫ್ 8 ವ್ಯಾಲ್ಯೂ 2 ಅಂದರೆ 2 ಕ್ಯೂಬ್ ಅಂದರೆ ಎಷ್ಟು 8. ಓಕೆ, ಹಾಗಾದರೆ ಕ್ಯೂಬ್ ರೂಟ್ ಆಫ್ 8 ಜಾಗದಲ್ಲಿ ನಾವು ಏನು ಹಾಕೋಬೋದು, 2 ಹಾಕೋಬೋದು. ಹಾಗಾದರೆ ಉಳಿದಿರೋದು 2 ಇದೆ ಇಂಟು ಕ್ಯೂಬ್ ರೂಟ್ ಆಫ್ 8 ವ್ಯಾಲ್ಯೂ ಎಷ್ಟು 2, ಅದನ್ನು ಮಲ್ಟಿಪಲ್ ಮಾಡಿ. ಸೊ ದಿ 4 2 2s ಎಷ್ಟು 4. ಹಾಗಾದರೆ ಫಸ್ಟ್ ಆಪ್ಷನ್ ಈಸ್ ರೈಟ್. ಸೊ 4 ಈಸ್ ಅ ಆನ್ಸರ್. ಸೊ ರೂಟ್ 16ದು ವ್ಯಾಲ್ಯೂ ತೆಗೆದೆ 4, ಅದನ್ನು 16ಗೆ ಮಲ್ಟಿಪಲ್ ಮಾಡಿದೆ 64 ಬಂತು. ಕ್ಯೂಬ್ ರೂಟ್ ಆಫ್ 64 ವ್ಯಾಲ್ಯೂ ತೆಗೆದೆ, ಕ್ಯೂಬ್ ರೂಟ್ ಆಫ್ 64 ವ್ಯಾಲ್ಯೂ 4. ಆ 4ಅನ್ನು 2ಗೆ ಮಲ್ಟಿಪಲ್ ಮಾಡಿದೆ, 2 4s 8 ಆಯಿತು. ಕ್ಯೂಬ್ ರೂಟ್ ಆಫ್ 8 ವ್ಯಾಲ್ಯೂನ ತೆಗೆದೆ, ಅದರ ವ್ಯಾಲ್ಯೂ 2. ಲಾಸ್ಟ್ಗೆ ಅದನ್ನು 2 2s ಮಲ್ಟಿಪಲ್ ಮಾಡಿದೆ 4 ಆಯಿತು. ಐ ಹೋಪ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಈ ಫಿಗರಲ್ಲಿ ಅಥವಾ ಕೊಟ್ಟಿರೋ ಚಿತ್ರದಲ್ಲಿ ಎಕ್ಸ್ನ ಬೆಲೆ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದ ಗಿವನ್ ಫಿಗರ್. ನಾವು ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಎ ಬಿ ಸಿ, ಇಲ್ಲಿ ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತಂದರೆ ಫಸ್ಟ್ ಅಬ್ಸರ್ವ್ ದಿಸ್ ಟ್ರಯಾಂಗಲ್ ಎ ಬಿ ಸಿ. ಈ ಎ ಬಿ ಸಿ ಟ್ರಯಾಂಗಲಲ್ಲಿ ಇಷ್ಟು ಕೊಟ್ಟಿದ್ದಾನೆ, ಇಷ್ಟು 40 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಜೊತೆಗೆ ಇನ್ನೊಂದು ಮಾರ್ಕ್ ಮಾಡಿದ್ದಾನೆ ನೋಡಿ, ಅವನು ಇಲ್ಲೊಂದು ಪಾಯಿಂಟ್ನ ಮಾರ್ಕ್ ಮಾಡಿದ್ದಾನೆ ನೋಡಿ ಹೀಗೆ. ಸೊ ಇದರ ಅರ್ಥ ಏನು ಅಂದರೆ, ಇದರಲ್ಲಿ ಎ ಬಿ ಸೈಡು ಬಿ ಸಿ ಸೈಡ್ಗೆ ಈಕ್ವಲ್ಲು ಅಂತ ಅರ್ಥ ಆಗ್ತಿದೆಯಾ. ಎ ಬಿ ಸೈಡ್ ಯಾವುದಕ್ಕೆ ಈಕ್ವಲ್ಲು, ಬಿ ಸಿ ಸೈಡ್. ಎ ಬಿ ಸೈಡು ಬಿ ಸಿ ಸೈಡ್ಗೆ ಈಕ್ವಲ್ ಆಗಿದೆ ಅಂದರೆ ನಾವು ಇದನ್ನು ಐಸೋಸ್ಲಸ್ ಟ್ರಯಾಂಗಲ್ ಅಂತ ಹೇಳ್ಬೋದಾ, ಅಥವಾ ನಾವು ಕನ್ನಡದಲ್ಲಿ ಏನದು ಸಮದ್ವಿಬಾಹು ತ್ರಿಭುಜ ಅಂತ ಹೇಳ್ಬೋದಾ. ಓಕೆ, ಹಾಗಾದರೆ ಐಸೋಸ್ಲಸ್ ಟ್ರಯಾಂಗಲ್ದು ಒಂದು ಪ್ರಾಪರ್ಟಿ ಏನು ಅಂದರೆ, ಸಮದ್ವಿಬಾಹು ತ್ರಿಭುಜದ್ದು ಈ ಸೈಡ್ ಈಕ್ವಲ್ ಇದ್ದರೆ ಸೈಡಿಂದ ಆಗಿರುವ ಆ್ಯಂಗಲ್ಗಳು ಈಕ್ವಲ್ ಇರುತ್ತೆ. ಇದು ಒಂದು ಪ್ರಾಪರ್ಟಿ, ಇದನ್ನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಎ ಬಿ ಎ ಸಿ ಈಕ್ವಲ್ ಇದ್ದರೆ ಆ ಸೈಡಿಂದ, ಆ ಬಾಹುವಿಂದ ಆದಂತಹ ಆ್ಯಂಗಲ್, ಕೋನಗಳು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಹಾಗಾದರೆ ಈ ಪ್ರಾಪರ್ಟಿನ ಇಟ್ಕೊಂಡು ನಾವು ಕ್ಯಾನ್ ವಿ ಏಬಲ್ ಟು ಸೇ, ಅಥವಾ ನಾವು ಹೀಗೆ ಹೇಳ್ಬೋದಾ, ಸೊ ಎ ಬಿ ಬಿ ಸಿಗೆ ಈಕ್ವಲ್ ಇರೋದ್ರಿಂದ ಆ್ಯಂಗಲ್ ಸಿ 40 ಇದ್ದರೆ ಆ್ಯಂಗಲ್ ಏನು ಎಷ್ಟಿರಲೇಬೇಕು, ಆ್ಯಂಗಲ್ ಏನು ಕೂಡ 40 ಡಿಗ್ರಿ ಇರುತ್ತೆ. ಬಿಕಾಸ್ ಈಗ ತಾನೇ ಹೇಳಿದೆ ಐಸೋಸ್ಲೆಸ್ ಪ್ರಾಪರ್ಟಿ, ಸೈಡ್ಸ್ ಈಕ್ವಲ್ ಇದ್ದರೆ ಅದರ ಸೈಡ್ಸಿಗೆ ಅಟ್ಯಾಚ್ ಆಗಿರುವ ಅಥವಾ ಸೈಡ್ಸ್ಗೆ ಹೊಂದಿರುವ ಆ್ಯಂಗಲ್ಗಳು ಕೂಡ ಈಕ್ವಲ್ಲು. ಹಾಗಾದರೆ ಇಲ್ಲಿ 40 ಬರುತ್ತಾ, ಇಲ್ಲಿ 40 ಬಂತು. ಹಾಗಾದರೆ ಆ್ಯಂಗಲ್ ಎ 40, ಆ್ಯಂಗಲ್ ಸಿ 40 ಆಯಿತು. ಇಲ್ಲಿ ಬರಿತೀನಿ ನೋಡಿ, ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಸಿ ಇದು 40
ಪ್ಲಸ್ ಇದು 40 ಆಯಿತು. ಈಗ ನಮಗೆ ಆ್ಯಂಗಲ್ ಬಿ ಬೇಕು. ಓಕೆ, ಸೊ ಆ್ಯಂಗಲ್ ಬಿ ಬೇಕು ಅಂದರೆ ವಿ ಕ್ಯಾನ್ ಯೂಸ್ ದ ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ಸ್ ಇನ್ ಅ ಟ್ರಯಾಂಗಲ್ ಇಸ್ ಈಕ್ವಲ್ಸ್ ಟು 180ನ. ಸೊ ಆ್ಯಂಗಲ್ ಬಿ ಇಸ್ ಈಕ್ವಲ್ಸ್ ಟು 180. ಇಲ್ಲಿ ಈ ಮೂರು ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ 180 ಬರಬೇಕು. ಹಾಗಾದರೆ ಇದು 40 ಇದೆ, ಇದು 40 ಇದೆ, ಸೊ 80 ಆಯಿತು, ಪ್ಲಸ್ ಆ್ಯಂಗಲ್ ಬಿ ಇಸ್ ಈಕ್ವಲ್ಸ್ ಟು 180 ಆಯಿತು. ನಮಗೆ ಆ್ಯಂಗಲ್ ಬಿ ಬೇಕು ಅಂದರೆ ಸೊ ಈ 180ಇಂದ 80ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಮಗೆ ಆ್ಯಂಗಲ್ ಬಿ ಸಿಗುತ್ತಾ? ಆ್ಯಂಗಲ್ ಬಿ ಎಷ್ಟಾಯಿತು ಆಗ? ಆ್ಯಂಗಲ್ ಬಿ 100 ಡಿಗ್ರಿ ಆಯಿತು. ಹಾಗಾದರೆ ಇಲ್ಲಿ ಇಷ್ಟು ಗೊತ್ತಾಯಿತು ನಮಗೆ, ಅಷ್ಟು ಆ್ಯಂಗಲ್ ಬಿ ಎಷ್ಟಾಗಿದೆ? 100 ಡಿಗ್ರಿ ಆಯಿತು. ಬಟ್ ಅವರು ಅದನ್ನೆಲ್ಲ ಕೇಳಿರೋದು, ಅವ್ರಿಗೆ ಕೇಳಿರೋದೇನು? ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಎಕ್ಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಒಂದು ಅಬ್ಸರ್ವ್ ಮಾಡಿ, ಇದು ಲೈನು, ಇದು ಡಿ, ಇಲ್ಲಿ ಒಂದು ರೇ ಹೋಗಿದೆ ಈ ತರಹ. ಸೊ ಇದರಲ್ಲಿ ಇಲ್ಲಿ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿಂದ ಇಲ್ಲಿಗಿರೋ ಆ್ಯಂಗಲ್ ಬಂತು ನಮಗೆ, ಅದೇ ಬಿ, ಇದು ಸಿ. ಸೊ ಹಾಗಾದರೆ ಇಲ್ಲಿರೋ ಆ್ಯಂಗಲ್ ನಮಗೆ ಬಂತು, ಇದು ಎಷ್ಟು? 100 ಡಿಗ್ರಿ. ನಾವು ಇಫ್ ಯು ಹ್ಯಾಡ್ ಅಬ್ಸರ್ವ್ಡ್, ನಾವು ಡಿ ಬಿ ಸಿ ಏನು ಸ್ಟ್ರೈಟ್ ಲೈನ್ ಅಂತ ಹೇಳ್ಬೋದಾ? ಒಂದು ಸರಳ ರೇಖೆ ಆಗುತ್ತೆ ಅಂತ ಹೇಳ್ಬೋದಾ? ಹಾಗಾದರೆ ಡಿ ಬಿ ಸಿ ಸ್ಟ್ರೈಟ್ ಲೈನ್ ಆಗಿದ್ದರೆ ನಿಮಗೊಂದು ಪ್ರಾಪರ್ಟಿ ಗೊತ್ತಿರಬೇಕು, ಒಂದು ಸ್ಟ್ರೈಟ್ ಲೈನ್ ಮೇಲೆ ಬರೋ ಆ್ಯಂಗಲ್ಗಳನ್ನು ಆ್ಯಡ್ ಮಾಡಿದ್ರೆ ಅದು 180 ಡಿಗ್ರಿ ಇರುತ್ತೆ. ಓಕೆ, ಹಾಗಾದರೆ ಆ್ಯಂಗಲ್ ಎಕ್ಸ್ ಪ್ಲಸ್ ಆ್ಯಂಗಲ್ ಬಿನ ಆ್ಯಡ್ ಮಾಡಿದ್ರೆ ಎಷ್ಟು ಬರಬೇಕು? 180 ಬರಬೇಕು. ಆ್ಯಂಗಲ್ ಎಕ್ಸ್ ಪ್ಲಸ್ ಆ್ಯಂಗಲ್ ಬಿ ಈಗಾಗಲೇ ಫೈಂಡ್ ಔಟ್ ಮಾಡಿದ್ದೀನಿ 180. ಹಾಗಾದರೆ ಆ್ಯಂಗಲ್ ಎಕ್ಸ್ ಇಸ್ ಈಕ್ವಲ್ಸ್ ಟು 180 ಮೈನಸ್ 100 ಮಾಡಿದ್ರೆ ಆ್ಯಂಗಲ್ ಎಕ್ಸ್ ಇಸ್ ಈಕ್ವಲ್ಸ್ ಟು 80 ಇಸ್ ದ ಆನ್ಸರ್. ಹಾಗಾದರೆ ಆ್ಯಂಗಲ್ ಎಕ್ಸ್ ಎಷ್ಟಿರಬೇಕು? 80. ಸೊ ಫಸ್ಟ್ ಆಪ್ಷನ್ ಈಸ್ ರೈಟ್, 80 ಡಿಗ್ರಿ. ಇದು ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು. ಬಟ್ ನೀವು ಇದನ್ನು ಎಕ್ಸಾಮಲ್ಲಿ ಕಾನ್ಸೆಪ್ಟ್ಸ್ಗಳೆಲ್ಲ ಗೊತ್ತಿದ್ದರೆ ಡೈರೆಕ್ಟಾಗಿ ಫಿಗರ್ ನೋಡಿ ನೀವು ಮಾಡಿಬಿಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಸೊ ಅವ್ರು ಕೊಟ್ಟಿರೋ ಫಿಗರ್ ಪ್ರಕಾರ ಹೀಗೆ ಲೈನ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ಒಂದು ಓಕೆ, ಇಲ್ಲಿ ಒಂದು ರೇ ಇದೆ. ಸೊ ಇದನ್ನು ಒಂದು ಟ್ರಯಾಂಗಲ್ ಹಿಂಗೆ ಮಾಡಿದ್ದಾನೆ ಅಲ್ವಾ? ಓಕೆ, ಸೊ ಇಲ್ಲಿ ಏನು ಮಾಡಿದ್ದಾನೆ? ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಇಲ್ಲಿ 40 ಡಿಗ್ರಿ, ಸಾರಿ ಯಾವುದು 40 ಡಿಗ್ರಿ? ಹಾಂ, ಇದು 40 ಡಿಗ್ರಿ ಕೊಟ್ಟಿದ್ದಾನೆ ಅಲ್ವಾ? ಈ ಕಡೆ ಇದು 40 ಡಿಗ್ರಿ. ಓಕೆ, ಇದು 40 ಡಿಗ್ರಿ ಕೊಟ್ಟಿದ್ದಾನೆ. ಸೊ ಇದು 40 ಡಿಗ್ರಿ ಇದ್ದರೆ ಇದು 40 ಡಿಗ್ರಿ ಆಯಿತು. ಈಗ ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದು. ಸೊ 40 40 80 ಆಯಿತು. 40 40 80 ಆಯಿತು ಅಂತಂದರೆ ಇದು ಎಷ್ಟಿರಲೇಬೇಕು? ಉಲ್ಟಾ ಬರೆದೆ ಫಿಗರ್, ಸಾರಿ ಈ ಫಿಗರ್ ಬೇಡ, ಇಲ್ಲೇ ಮಾತಾಡೋಣ. ಓಕೆ, ಸೊ ಇಲ್ಲೇ ಹೇಳ್ದಂಗೆ ನೋಡಿ, ಸೊ ಇಲ್ಲಿ 40 ಇದೆ, ಹಾಗಾದರೆ ಇಲ್ಲಿ ಎಷ್ಟು ಬರಲೇಬೇಕು? 40. ಯಾಕಂದರೆ ಇವೆರಡು ಸೈಡ್ಸ್ ಈಕ್ವಲ್ ಇದ್ದರೆ ಎರಡು ಆ್ಯಂಗಲ್ಗಳು ಈಕ್ವಲ್ ಇರುತ್ತೆ. 40 + 40 ಆಯಿತು. ಸೊ 40 + 40 80 ಆಯಿತು. ಸೊ ಟ್ರಯಾಂಗಲ್ದು ಸಮ್ ಮಾಡಿದ್ರೆ, ಆ್ಯಂಗಲ್ಗಳನ್ನ ಸಮ್ ಮಾಡಿದ್ರೆ 180 ಬರಬೇಕು. ಇಲ್ಲಿ 80 ಇದೆ, ಹಾಗಾದ್ರೆ ಉಳಿದಿರೋದು ಎಷ್ಟು ಬರಲೇಬೇಕು? ಇದು 100 ಬರಬೇಕು. ಇದು 100 ಇದ್ದರೆ ಡಿ ಬಿ ಸಿ ಸ್ಟ್ರೈಟ್ ಲೈನ್ ಆದರೆ ಸೊ ಇವೆರಡನ್ನ ಆ್ಯಡ್ ಮಾಡಿದ್ರೆ 180 ಬರಬೇಕು. 180 100 ಇದೆ, ಹಾಗಾದರೆ ಇದು ಎಷ್ಟು ಬರಲೇಬೇಕು? 80 ಬರಲೇಬೇಕು. ಹಾಗೆ ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಬೋದು ನೀವು. ನೆಕ್ಸ್ಟ್ ಕ್ವಶನ್. ಸೊ ಒಂದು ಎಕ್ಸ್ಪೋನೆಂಟ್ದು ಕ್ವಶನ್ನು, 100 to the power of 150 ಡಿವೈಡೆಡ್ ಬೈ 10 to the power of 296 ಇದರ ವ್ಯಾಲ್ಯೂ, ಇದರ ಬೆಲೆ. ಸೊ ಹೇಗೆ ಮಾಡೋದು ನೋಡಿ. ಸೊ 100 to the power of 150ನ ಹಾಗೆ ಇಟ್ಕೊಳ್ತೀನಿ, ಡಿವೈಡೆಡ್ ಬೈ ನಾವು 10 to the power of 296ನ ನಾನು 296ನ 2ಇಂದ ಡಿವೈಡ್ ಮಾಡಿಬಿಡ್ತೀನಿ. 2 1s 4s 8s. ಹಾಗಾದರೆ ಈ 10 to the power of 296ನ ನಾನು ಈ ರೀತಿ ಬರ್ಕೋಬೋದಾ? 10 to the power of 2 whole to the power of 148. ಸರ್ ಯಾಕೆ ಹಿಂಗೆ ಬರ್ಕೊಂಡ್ರಿ? ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ಇದೇ ಬರುತ್ತಾ? ಖಂಡಿತವಾಗ್ಲೂ ಬರುತ್ತೆ. ಯಾಕೆ ನೋಡಿ, ಇದು ಯಾವ ಫಾರ್ಮೆಟಲ್ಲಿದೆ ಅಂದರೆ a to the power of n whole to the power of n ಫಾರ್ಮಲ್ಲಿದೆ. ಸೊ a to the power of m ಇಂಟು a to the power of m whole to the power of n ಅಂದರೆ a to the power of m ಇಂಟು n ಆಯಿತು. ಹಾಗಾದರೆ ಇದನ್ನು ಬಿಡಿಸ್ಕೊಳ್ಳೋದಾದರೆ 10 to the power of 2 ಇಂಟು 148 ಮಾಡಿದ್ರೆ 10 to the power of 296 ಬರುತ್ತಲ್ಲ. ಹಾಗಾಗಿ ನಾನು 10 to the power of 296ನ 10 ಸ್ಕ್ವೇರ್ ಟು ದ ಪವರ್ ಆಫ್ 148 ಅಂತ ಬರ್ಕೊಂಡೆ. ಓಕೆ, ಸೊ ಈಗ ಮೇಲ್ಗಡೆನ ಹಾಗೆ ಉಳಿಸ್ಕೊತೀನಿ. 100 to the power of 150 ಹಾಗೆ ಇರಲಿ. 10 ಸ್ಕ್ವೇರ್ ಅಂದರೆ ಎಷ್ಟಪ್ಪ? 10 ಸ್ಕ್ವೇರ್ ಅಂದರೆ 100 to the power of ಉಳಿದಿರೋದೇನು? 148. ನಾವು ಇಲ್ಲೂ ಕೂಡ ನೋಡಿ ಒಂದು ಎಕ್ಸ್ಪೊನೆಂಟ್ ಬಂತು.
ಇದು ಯಾವ ಥರ ಎಕ್ಸ್ಪೊನೆಂಟಲ್ಲಿ ಇದೆ ಅಂತಂದರೆ, ಯಾವ ಎಕ್ಸ್ಪೊನೆಂಟ್ ಇಲ್ಲಿ ಯೂಸ್ ಮಾಡ್ಬೋದು ಅಂದರೆ a to the power of m ಡಿವೈಡೆಡ್ ಬೈ a to the power of n ಯೂಸ್ ಮಾಡ್ಬೋದಾ? a to the power of m ಡಿವೈಡೆಡ್ ಬೈ a to the power of n ಅಂದರೆ a to the power of m ಮೈನಸ್ n. ಹಾಗಾದರೆ ಇಲ್ಲಿ ಇದು ಆ ರೀತಿ ಇದ್ದರೆ ವಿ ಕ್ಯಾನ್ ರೈಟ್ 100 to the power of 150 ಮೈನಸ್ 148 ಮಾಡ್ಬೋದಾ? ಹಾಗಾದರೆ 100 to the power of 2 ಆಯಿತಾ? ನಾವು ದಿಸ್ ಈಸ್ ದ ಆನ್ಸರ್. ನಾವು 100 ಸ್ಕ್ವೇರ್ನ ಮಾಡಿ 100 ಸ್ಕ್ವೇರ್ನ ಮಾಡಿದ್ರೆ ನಿಮಗೆ ಬರೋ ವ್ಯಾಲ್ಯೂ 10,000. ಹಾಗಾದರೆ 10,000 ಇರೋ ಆಪ್ಷನ್ಸ್ ಯಾವುದು? ಸೊ ಥರ್ಡ್ ಆಪ್ಷನ್ ಈಸ್ ರೈಟ್. ಸಿಂಪಲ್. ಸೊ 10 to the power of 296ನ 10 ಸ್ಕ್ವೇರ್ ಟು ದ ಪವರ್ ಆಫ್ 148 ಮಾಡಿಕೊಂಡೆ. ಆಮೇಲೆ 10 ಸ್ಕ್ವೇರ್ ಅಂದರೆ 100 ಬರ್ಕೊಂಡೆ. ಸೊ 100 to the power of 150 ಬೈ 100 to the power of 148 ಮಾಡಿಕೊಂಡೆ. ಪುನಃ ಎಕ್ಸ್ಪೊನೆಂಟ್ ಫಾರ್ಮುಲಾ ಹಾಕ್ತೆ. a to the power of m ಬೈ a to the power of n ಈಕ್ವಲ್ಸ್ ಟು a to the power of m ಮೈನಸ್ n. ಅವೆರಡು ಸಬ್ಟ್ರಾಕ್ಟ್ ಮಾಡಿದೆ 100 ಸ್ಕ್ವೇರ್ ಆಯಿತು. ಹಾಗಾದರೆ ಉಳಿದಿರೋದು ಓಕೆ 100 ಸ್ಕ್ವೇರ್ ಅಂದರೆ 10,000. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕ್ವಶನ್ಸ್ ಕೊಡ್ತೀನಿ, ನೀವೇ ಮಾಡಿ. ಸೊ 425 ಇಂಟು 27 ಡಿವೈಡೆಡ್ ಬೈ 1000 ಇದರ ದಶಮಾಂಶ ರೂಪ. ಸೊ ಇಂಗ್ಲೀಷಲ್ಲಿ ಬರೀತೀನಿ. ದ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ ದಿಸ್. ನಾವು ಮೇಲೆ ಕೊಟ್ಟಿರೋ ನಂಬರ್ದು ಡೆಸಿಮಲ್ ಎಕ್ಸ್ಪ್ಯಾನ್ಷನನ್ನು ಬರೀಬೇಕು. ಓಕೆ, ಸೊ ನೋಡೋಣ, ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ, ಬಿಕಾಸ್ ಅದು ಈಸಿ ಇದೆ ಹಾಗಾಗಿ ನಾನು ನಿಮಗೆ ಹೇಳಿದಂಥದ್ದು. ಓಕೆ, ಸೊ ಇದು ಮಾಡೋಣ. ಟ್ರಿಗ್ನೋಮೆಟ್ರಿದು ನಾನು ಮಾಡಿರೋಂಥ ಚಾಪ್ಟ್ರು ಎಕ್ಸ್ಪ್ಲೇಷನ್ ಕೊಟ್ಟಿರೋ ವೀಡಿಯೋನೂ ಕೂಡ ಇದೆ. ಸೊ ಅದನ್ನು ತೊಗೊಂಡು ಮಾಡೋಣ. ಆ ಒಂದು ಚಾಪ್ಟರ್ ಬಂದಾಗ ನಾವು ತೊಗೊಂಡು ಮಾಡೋಣ. ಇದು ಈಸಿ ಇದೆ, ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು. ಸೈನ್ ಎ ಕಾಸ್ ಸಿ ಪ್ಲಸ್ ಕಾಸ್ ಎ ಸೈನ್ ಸಿ, ಅದರಲ್ಲಿ ಒಂದು ನಿಮಗೆ ಈಸಿಯಾಗಿ ಸೈನ್ದು ರೇಷಿಯೋ ಏನು, ಕಾಸ್ದು ರೇಷಿಯೋ ಏನು, ಮತ್ತು ಟ್ಯಾನ್ದು ರೇಷಿಯೋನ ಹೇಗೆ ನೆನಪಲ್ಲಿ ಇಟ್ಕೋಬೇಕು ಅಂತ ಒಂದು ವರ್ಡ್ಸಲ್ಲಿ, ಒಂದೇ ಒಂದು ವರ್ಡಲ್ಲಿ ನೆನಪಲ್ಲಿ ಹೇಗೆ ಇಟ್ಕೊಳ್ಳೋದು ಅನ್ನೋದನ್ನ ಹೇಳಿದ್ದೀನಿ ನಾನು. ಸೊ ಅದನ್ನು ಎಕ್ಸ್ಪ್ಲೇಷನ್ ಮಾಡೋಂಥ ಟೈಮಲ್ಲಿ ಈ ಕ್ವಶನನ್ನು ತೊಗೊಂಡು ಎಕ್ಸ್ಪ್ಲೇಷನ್ ಕೊಡ್ತೀನಿ ನಾನು. ಇಟ್ಸ್ ಈಸಿ. ಒಂದು ವರ್ಡ್ ಇದೆ, ಹೊಸ ಚೋಟ ಅಂತ ಒಂದು ವರ್ಡ್ ಇದೆ. ಸೊ ಹಾಗಾಗಿ ಅದು ಈಸಿ ಇದೆ, ಮಾಡೋಣ. ಸೊ ಇನ್ನೊಂದು ಕ್ವಶನ್ನು ಇಲ್ಲಿ, 6 ಮಕ್ಕಳ ಸರಾಸರಿ ವಯಸ್ಸು 5 ವರ್ಷ 5 ತಿಂಗಳಾದರೆ ಅದರ ವಯಸ್ಸಿನ ಮೊತ್ತ. ಸೊ ಇಂಗ್ಲೀಷಲ್ಲಿ ನಾವು ಹಿಂಗೆ ಹೇಳ್ಬೋದಾ? ಸೊ 6 ಚಿಲ್ಡ್ರನ್ಸ್ದು ಆವ್ರೇಜ್ ಏಜ್ 5 years 5 months. 6 ಮಕ್ಕಳ ಸರಾಸರಿ ವಯಸ್ಸು 5 ವರ್ಷ 5 ತಿಂಗಳಾದರೆ ಅದರ ವಯಸ್ಸಿನ ಮೊತ್ತ. ಸೊ 6 ಚಿಲ್ಡ್ರನ್ಸ್ದು ಆವ್ರೇಜ್ ಏಜು 5 years 5 months ಆದರೆ, ಸೊ ಆ ಏಜ್ದು ಸಮ್ ಏನು, ಮೊತ್ತ ಏನಾಗುತ್ತೆ? ಓಕೆ, ಹಾಗಾದರೆ ಇದನ್ನೇನು ಮಾಡೋದು ಅಂದರೆ ಸಿಂಪಲ್. ಇಲ್ಲಿ ಈ 6ಅನ್ನು ಈ 5.5 ಮಲ್ಟಿಪಲ್ ಮಾಡಿ. 6ಅನ್ನು 5.5 ಮಲ್ಟಿಪಲ್ ಮಾಡಿದ್ರೆ 33 ಸಿಗುತ್ತೆ. ಸಿಂಪಲ್. 6 ಚಿಲ್ಡ್ರನ್ಸನ್ನು ಈ 5 years 5 months ಅಂದರೆ 5.5 ಮಲ್ಟಿಪಲ್ ಮಾಡಿದ್ರೆ 33 ಸಿಗುತ್ತೆ. ಇದೇ ಅದರ ಸಮ್ ಆಗುತ್ತೆ. ಹಾಗಾದರೆ 33 ಇರೋ ಆಪ್ಷನ್ನು ಸೆಕೆಂಡ್ ಆಪ್ಷನ್ಗೆ ಟಿಕ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಇನ್ನೊಂದು, ಈ 60,000 ಗ್ರಾಮ್ ಎಷ್ಟು ಕ್ವಿಂಟಾಲ್ಗೆ ಈಕ್ವಲ್ಲು? ಸೊ ಇಂಗ್ಲೀಷಲ್ಲಿ 60,000 ಗ್ರಾಮ್ ಇಸ್ ಈಕ್ವಲ್ಸ್ ಟು ಹೌ ಮೆನಿ ಕ್ವಿಂಟಾಲ್? ಇಟ್ಸ್ ಆಲ್ಸೋ ಅ ಸಿಂಪ್ಲೆಸ್ಟ್ ಪ್ರಾಬ್ಲಮ್, ಸಿಂಪಲ್ ಆಗಿರೋ ಪ್ರಾಬ್ಲಮು. ಸೊ ಗ್ರಾಮು, ಕೆ ಜಿ, ಕ್ವಿಂಟಾಲು, ಸೊ ಯಾವ್ದ್ಯಾವುದು ಏನೇನು ಅಂತ ಅನ್ನೋದು ಗೊತ್ತಿದ್ದರೆ ಯು ಕ್ಯಾನ್ ಸಾಲ್ವ್ ಇಟ್. ಇದು ಸಿಂಪಲ್ ಆಗಿರೋ ಕ್ವಶನ್ಸ್ ಆಗಿರೋದ್ರಿಂದ ಸೊ ಇದನ್ನು ಕೂಡ ನಾನು ನಿಮಗೆ ಕೊಡ್ತೀನಿ. ಸೊ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಯಾಕಂದರೆ 1000 ಗ್ರಾಮ್ಗೆ 1 kg ಆಗುತ್ತೆ, 10,000 ಗ್ರಾಮ್ಗೆ 10 kg ಆಗುತ್ತೆ. ಸೊ 100 kgಗೆ 1 ಕ್ವಿಂಟಾಲ್ ಆಗುತ್ತೆ, ಗೊತ್ತಲ್ವ? ಹಾಗಾದರೆ 100 kgಗೆ ಎಷ್ಟು ಗ್ರಾಮ್ಸ್ ಆಯಿತು ಅದನ್ನು ಕೌಂಟ್ ಮಾಡ್ಕೊಳ್ಳಿ. 60,000 ಗ್ರಾಮ್ ಇದ್ದರೆ ಎಷ್ಟು ಕ್ವಿಂಟಲ್ ಆಯಿತು? ಸಿಂಪಲ್. ಸೊ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ, ನೀವೇ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಇದು ಡಿಸ್ಟೆನ್ಸ್ ಅಥವಾ ಕೋಆರ್ಡಿನೇಟ್ ಜಿಯೋಮೆಟ್ರಿ. ನಾವು ಈಗ ತಾನೇ ಇಲ್ಲಿ ಮಾಡಿದ್ವಲ್ಲ, ಒಂದು ತೋರಿಸ್ತೀನಿ. ಅದು ಇಲ್ಲಿ ಮಾಡಿದ್ದೀವಲ್ಲ,
ಬಿಂದುಗಳ ನಡುವಿನ ದೂರ, ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಇಸ್ 13. ಇದೇ ಥರ ಕ್ವಶನ್ಸ್ ಅಲ್ಲೊಂದು ಕೊಟ್ಟಿದ್ದೀನಿ. ಸೊ ಇದನ್ನು ಕೂಡ ಟ್ರೈ ಮಾಡಿ ತೋರಿಸ್ತೀನಿ ಕ್ವಶನ್ನ. ಅದೇ ಥರ ಕ್ವಶನ್ ಒಂದು ತೊಗೊಂಡೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಇಸ್ 5. ಅಲ್ಲಿ 13 ಇದೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಇಸ್ 13 ಓವರ್ ದೆ. ಸೇಮ್ ಟು ಸೇಮ್ ಸ್ಟೆಪ್ಸ್ ಯೂಸ್ ಮಾಡಬೇಕು. ಡಿಸ್ಟೆನ್ಸ್ ಈಸ್ ಈಕ್ವಲ್ಸ್ ಟು x2 minus x1 ಸ್ಕ್ವೇರ್ ರೂಟ್ ಆಫ್ x2 minus x1 ಹೋಲ್ ಸ್ಕ್ವೇರ್ ಪ್ಲಸ್ y2 minus y1 ಹೋಲ್ ಸ್ಕ್ವೇರ್ ಹಾಕಿ ಹಾಕಿ ಆ ವ್ಯಾಲ್ಯೂ ಹಾಕಿ ಸಿಂಪ್ಲಿಫೈ ಮಾಡಿ ಸ್ಕ್ವೇರ್ ರೂಟ್ ತೆಗ್ದು ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಬರುತ್ತಲ್ಲ. ಸೇಮ್ ಟು ಸೇಮ್ ಪ್ರಾಬ್ಲಮು, ಬಟ್ ವ್ಯಾಲ್ಯೂಸ್ ಆರ್ ಡಿಫ್ರೆಂಟ್. ಹಿಯರ್ ಆಲ್ಸೋ ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು, ಬಟ್ ಡಿಸ್ಟೆನ್ಸ್ ದೇ ಹ್ಯಾವ್ ಗಿವನ್ ಇಸ್ 5. ಓಕೆ, ಸೊ ಟ್ರೈ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನಂಗೆ ಆನ್ಸರ್ ತಿಳಿಸ್ಬೋದು, ಅಥವಾ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಆನ್ಸರ್ ತಿಳಿಸ್ಬೋದು. ನನ್ನ ಟೆಲಿಗ್ರಾಮ್ ಗ್ರೂಪ್ ಮತ್ತೊಮ್ಮೆ ಹೇಳ್ತೇನೆ, ಟೆಲಿಗ್ರಾಮ್ ಗ್ರೂಪ್ನ ನೇಮ್ VGT ಅಕಾಡೆಮಿ ಅಥವಾ ಕರ್ನಾಟಕ ಟೆಟ್ 2024. ಅದರಲ್ಲಿ ಕ್ವಶನ್ಸ್ ಕೂಡ ಕೊಡ್ಬೋದು. ಯಾವುದೇ ಕ್ವಶನ್ಸ್ ಡೌಟ್ ಇದ್ದರೆ ಆ ಕ್ವಶನ್ಸ್ನ ಲೈವಲ್ಲೇ ನಾನು ಆ ಕ್ವಶನ್ಸ್ನ ತೊಗೊಂಡು ಇಲ್ಲೇ ಸಾಲ್ವ್ ಮಾಡ್ಕೊಡ್ತೀನಿ. ಮತ್ತು ಮತ್ತೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾವುದೇ ಮ್ಯಾಥ್ಸ್ ಟೀಚರ್ ಅವ್ರದ್ದೇ ಆದ ವೇಲಿ ಹೇಳ್ತಾರೆ. ಪ್ರತಿ ಕ್ಲಾಸಲ್ಲೂ ಇದನ್ನು ಹೇಳ್ಕೊಂಡು ಬರ್ತಾ ಇದ್ದೀನಿ ನಾನು. ಸೊ ಕೆಲವೊಬ್ಬರು ಈಸಿ ಮೆಥಡಲ್ಲೂ ಹೇಳ್ಕೊಡ್ಬೋದು, ಕೆಲವೊಬ್ಬರು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ಬೋದು. ನಿಮಗೆ ಈಸಿ ಮೆಥಡ್ ಏನಾದರೂ ನಾನು ಹೇಳ್ಕೊಡುವಂಥ ಪ್ರಾಬ್ಲಮ್ಸ್ಗಳಿಗೆ ಗೊತ್ತಿದ್ರು ಅದನ್ನೇ ಯೂಸ್ ಮಾಡ್ಕೊಂಡಾದರೂ ನೀವು ಸಾಲ್ವ್ ಮಾಡ್ಬೋದು, ನೋ ಪ್ರಾಬ್ಲಮ್. ಸೊ ನಾನು ಪ್ರತಿ ವೀಡಿಯೋದಲ್ಲೂ MCQs ತೊಗೊಳ್ತಾ ಇರೋದರಿಂದ ಅದು ನಿಮಗೆ ರೀಕಾಲ್ ಆಗುತ್ತೆ. ಆ MCQs ತೊಗೊಂಡು ನಿಮ್ಮದೇ ಆದ ಮೆಥಡ್ ನಿಮ್ಗೆ ಗೊತ್ತಿದ್ದರೆ ಅದನ್ನೂ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಆಗುತ್ತೆ. ನಮ್ಮದೇ ಮೆಥಡ್ ಯೂಸ್ ಮಾಡಬೇಕು ಅಂತೇನಿಲ್ಲ, ಆನ್ಸರ್ ಸರಿ ಇದ್ದರೆ ಸಾಕು. ಸೊ ಇಲ್ಲೊಂದು ಇನ್ನೊಂದು ಕ್ವಶನ್ ಇದೆ, ದ ಲಾಸ್ಟ್ ಕ್ವಶನ್. ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಆಲ್ಫಾ ಬೀಟಾ ಫ್ರಮ್ ದ ಆರಿಜಿನ್. ಇಲ್ಲಿ ಒಂದು ತಿಳ್ಕೊಳ್ಳಿ, ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್ಗೆ ಫಾರ್ಮುಲಾ ಇರೋದು D = x square plus y square. Now this is the formula to find the distance between the origin. ದೂರವನ್ನು ಫೈಂಡ್ ಔಟ್ ಮಾಡಬೇಕು ಮಧ್ಯ ಬಿಂದುವಿಂದ. ಆ ಆರಿಜಿನ್ ಇರುತ್ತಲ್ಲ, ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್, ಇಲ್ಲಿ ನೋಡಿ ಈ ಥರ, ಇಲ್ಲಿಂದ ಈ ಸೆಂಟ್ರಿಂದ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್, ಈ ಪಾಯಿಂಟಿಂದ ಇರುವ ದೂರ ಅಂತಂದರೆ ಅದಕ್ಕೆ ಫಾರ್ಮುಲಾ ಇದು. ಓಕೆ, D = x square plus y square. ಇಲ್ಲಿ ನಮಗೆ ಕೋಆರ್ಡಿನೇಟ್ಸು XY ತೊಗೊಂಡಿದ್ದೀವಿ, ಬಟ್ ಇಲ್ಲಿ ಕೋಆರ್ಡಿನೇಟ್ಸು ನಮಗೆ ಆಲ್ಫಾ ಬೀಟಾ ಕೊಟ್ಟಿದ್ದಾನೆ. ಹಾಗಾದರೆ ಆಲ್ಫಾ ಬೀಟಾ ಕೊಟ್ಟಿದ್ದರೆ ಫಾರ್ಮುಲಾ D = ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಸಿಂಪಲ್. ಹಾಗಾದರೆ ಇದಿರೋ ಆನ್ಸರು ಫೋರ್ತ್ ಒನ್ ಈಸ್ ರೈಟ್ ಆನ್ಸರ್. ಸೊ ಇದನ್ನು ತಲೆ ಇಟ್ಕೊಂಡಿರಿ, ಇದನ್ನು ತಲೆ ಇಟ್ಕೊಂಡಿರಿ. ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜಿನ್ ಫಾರ್ಮುಲಾ D = x square plus y square. ಓಕೆ, ಸೊ ಐ ಹೋಪ್ ಈ ಕ್ಲಾಸಲ್ಲಿ ನಿಮಗೆ ನಾನು ಕೆಲವೊಂದು ಕ್ವಶನ್ಸ್ಗಳು ಏನು ತೊಗೊಂಡಿದ್ದೀನಿ ಅದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗ್ತೀನಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗ್ತೀನಿ. ಹಾಗೆ ನನ್ನ ಟೆಲಿಗ್ರಾಮ್ ಗ್ರೂಪು VGT ಅಕಾಡೆಮಿ ಮತ್ತು ಕರ್ನಾಟಕ ಟೆಟ್ 2024 ಇದಕ್ಕೆ ಜಾಯ್ನ್ ಆಗಿ. ಸೊ PDF ನೋಟ್ಸ್ಗಳು ಕೂಡ ಅಲ್ಲೆಲ್ಲ ಸಿಗುತ್ತೆ ಅನ್ನೋಂಥದ್ದು. ಓಕೆ.